ವಾಕ್ಯಕ್ಕೆ ಹೊರಟೋಗೋಣ. ಇವತ್ತು ಬೈಬಲ್ ಸ್ಟಡಿಯಲ್ಲಿ ಸ್ಥಾನಿಕನಾದ ಯೋಹಾನನ ಬಗ್ಗೆ ನೋಡೋಣ. ತುಂಬಾ ಯೋಹಾನ ಅನ್ನೋರಿದ್ದಾರೆ. ಹಲ್ಲೆಲೂಯಾ, ಆಮೆನ್. ಬಹಳ ಮಂದಿ ಯೋಹಾನ ಇದ್ದಾರೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಬಹಳ ಮಂದಿ ಯೋಹಾನ ಅನ್ನೋರಿದ್ದಾರೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಾವಿವತ್ತು ಸ್ಥಾನಿಕನಾದ ಯೋಹಾನನ ಬಗ್ಗೆ ನೋಡೋಣ. ಎಷ್ಟು ಜನ ಕೇಳಲು ಉತ್ಸಾಹವಾಗಿದ್ದೀರಾ? ಸಂತೋಷವುಳ್ಳವರಾಗಿದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಇವತ್ತು ನಮ್ಮ ಮಧ್ಯದಲ್ಲಿ ಇದೆಯಪ್ಪ, ಇವತ್ತು ನಮ್ಮ ಸಂಗಡ ಇದೆಯಪ್ಪ, ಇವತ್ತು ನಮ್ಮ ಬೈಬಲ್ ಸ್ಟಡಿಯಲ್ಲಿ ಇದೆಯಾ? ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಮತ್ತು ಯೋಹಾನ ಅನ್ನೋರು 4-5 ಜನ ಬರ್ತಾರೆ. ಇವತ್ತು ನಾವು ಸ್ಥಾನಿಕರಾದ ಯೋಹಾನನ ಬಗ್ಗೆ ನೋಡೋಣ. ಥ್ಯಾಂಕ್ ಯು ಲಾರ್ಡ್. ವಾಕ್ಯ ತೆಗಿರಿ. ಥ್ಯಾಂಕ್ ಯು, ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಅದ್ಭುತವಾಗಿ ಅವರ ಬಗ್ಗೆ ಕೂಡ ನಮ್ಗೆ ಬೇಕು ಬೈಬಲ್ ಓದೋದಕ್ಕೆ, ತಿಳ್ಕೊಳ್ಳೋದಕ್ಕೆ ನಾವು ನೋಡೋಣ. ಥ್ಯಾಂಕ್ ಯು. 12 ಶಿಷ್ಯರು ಒಬ್ಬ ಯೋಹಾನ ಇದ್ದಾನೆ. 3ನೇ ಶಿಷ್ಯ ಅವನು. ಆಮೇಲೆ 4ನೇ ಶಿಷ್ಯ ಯೋಹಾನ ಗ್ರಂಥವನ್ನ 1 ಯೋಹಾನ, 2 ಯೋಹಾನ, 3 ಯೋಹಾನ, ಪ್ರಕಟಣೆ ಗ್ರಂಥ, ಬರೀ ಯೋಹಾನ ಬರೆದವನು ಆತನೇ. ಆತನ ಬಗ್ಗೆ ಅಲ್ಲ ನಾವು ಇವತ್ತು ತಿಳ್ಕೊತಾ ಇರೋದು, ಬರೀ ಸ್ಥಾನಿಕನಾದ ಯೋಹಾನ. ಆಮೇನ್. ಎಸ್, ಥ್ಯಾಂಕ್ ಯು. ಇವನ ಬಗ್ಗೆ ಏನು, ನಿನ್ನ ಚರಿತ್ರೆ ಏನು, ಇವನ ವಿಷಯವಾಗಿ ಏನ್ ಹೇಳ್ತಾರೆ ಬೈಬಲ್, ನಾವು ಒಂದೊಂದನ್ನ ಕ್ಲೀನ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಅವನ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ನೋಡ್ತೀವಿ. ಆಮೇಲೆ ಈ ಯೋಹಾನ ಹುಟ್ಟಿದಾಗಿಂದನೇ ಪವಿತ್ರಾತ್ಮ ಬಂದಿತ್ತು. ಹುಟ್ಟವಾಗಿನಿಂದನೇ, ಚಿಕ್ಕ ಮಗುವಾಗಿರೋದ್ರಿಂದನೇ ಪವಿತ್ರಾತ್ಮ ಬಂದಿದ್ದಾಗಿದ್ದ. ಬೆಂಕಿಯಿಂದ ತುಂಬಲ್ಪಟ್ಟ ಸೇವಕನಾಗಿದ್ದ. ಬೆಂಕಿಯ ಅಭಿಷೇಕ ಅವನ ಮೇಲೆ ಇತ್ತು. 3ನೇದು, ಕರ್ತನ ಮಾರ್ಗವನ್ನ ಸಿದ್ಧಪಡಿಸೋದಕ್ಕೆ ಯೋಹಾನ ಬಂದ. 4ನೇದು, ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಇವನೇ ದೊಡ್ಡವನು. ಯೋಹಾನ ಸ್ತ್ರೀಯರಲ್ಲಿ ಹುಟ್ಟಿದವನು. ಎಲ್ಲ ಗಂಡಸರಿಗಿಂತ ಹೆಂಗಸರಿಗಿಂತ ಯೋಹಾನೇ ದೊಡ್ಡ ಮನುಷ್ಯ. 5ನೇದು, ವಾಗ್ದಾನ ಮಾಡಿ ಹುಟ್ಟಿದವನು ಯೋಹಾನ. 6ನೇದು, ಮುಂದೆ ಇವನು ಯಾಜಕನಾಗಿದ್ದ. ಬಟ್ ಯಾಜಕನಾಗಿದ್ದ ಪ್ರವಾದಿಯಾಗಿ ಸೇವೆಯನ್ನು ಮಾಡ. 7ನೇದು, ಇವನು ಪಾಪಗಳನ್ನ ಖಂಡಿಸಿ ಮಾತಾಡೋನಾಗಿದ್ದ. 8ನೇದು, ಊಟ ಮಾಡ್ತಾ ಇಲ್ಲ ಈ ಮನುಷ್ಯ. ಈ ಸೇವಕರು ಏನ್ ಮಾಡ್ತಾ ಇಲ್ಲ, ನಮ್ಮ ತರ ಮುದ್ದೆ, ಸಾರು, ಅನ್ನ, ಬಿರಿಯಾನಿ, ಜ್ಯೂಸು, ಸೊಪ್ಪು, ಕಾಯಿ, ಪಲ್ಯ, ಬೀಜ, ಆಮೇಲೆ ರಾಗಿ, ಭತ್ತ. ನೋ, ನಾವು ತಿನ್ನೋ ಊಟ ಯಾವ ತಿಂತಲ್ಲ. ಇವ್ರು ತಿಂತಾ ಇದ್ದ ಊಟ ಜೇನುತುಪ್ಪ ಮತ್ತೆ ಬಿಡಿತೀವಿ, ಅದು ಕಾಡು ಜೇನು. ಹಲ್ಲೆಲೂಯಾ. ಈ ಬಗ್ಗೆ ಹೇಳ್ಬೇಕಂದ್ರೆ ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ದ್ರಾಕ್ಷರಸ ಕುಡಿತಾ ಇಲ್ಲ, ಡ್ರಿಂಕ್ಸು ಮಧ್ಯೆ ಏನು ಕುಡಿತಾ ಇಲ್ಲ, ಸಪರೇಟ್ ಆಗಿರ್ತಾ ಇದ್ದಾರೆ. ನೆಕ್ಸ್ಟ್, ಅಡವಿಯಲ್ಲಿ ಇದನ್ನು ಬೆಳೆದಿದ್ದು. ಅಡವಿಯಲ್ಲಿ ಚಿಕ್ಕ ಮಗು ಇರುವಾಗ ಎತ್ಕೊಂಡು ಓಡೋಗ್ಬಿಟ್ರು. ಆಮೇಲೆ ಅವರಪ್ಪ ಸಾಯಿಸಕ್ಕೆ ಬಂದಾಗ ಯೇಸು ಕ್ರಿಸ್ತನ ಕಾಲದಲ್ಲೇ ಹುಟ್ಟಿದ್ರು. ಯೇಸು ಕ್ರಿಸ್ತನಿಗಿನ ಮುಂಚೆ 6 ತಿಂಗಳು ಮುಂಚೆ ಹುಟ್ಟಿದ್ದಾರೆ. ಎಷ್ಟು ತಿಂಗಳು? 6 ತಿಂಗಳು ಮುಂಚೆ ಹುಟ್ಟಿದ್ದಾನೆ. ಯೇಸು ಕ್ರಿಸ್ತನಿಗೂ ಯೋಹಾನನಿಗೂ 6 ತಿಂಗಳು ಡಿಫ್ರೆನ್ಸ್. ಅದನ್ನ ಲೂಕ ಗ್ರಂಥದಲ್ಲಿ ಬರೀತಾನೆ. 1ನೇ ಅಧ್ಯಾಯದಲ್ಲಿ, 2ನೇ ಅಧ್ಯಾಯದಲ್ಲಿ, 3ನೇ ಅಧ್ಯಾಯದಲ್ಲಿ ನೋಡುವಾಗ ಯೇಸು ಕ್ರಿಸ್ತನು 3 ತಿಂಗಳು ಮುಂಚೆ, ಯೇಸು ಕ್ರಿಸ್ತನಿಗಿಂತ 6 ತಿಂಗಳು ಮುಂಚೆ ಹುಟ್ಟುತ್ತಾನೆ. ನೆಕ್ಸ್ಟ್, ಇವನ ಬಗ್ಗೆ ಹೇಳ್ಬೇಕಾದ್ರೆ ಇನ್ನು ಹೆಚ್ಚಾಗಿ ಜಕಾರ್ಯ, ಎಲಿಜಬೆತ್ ಎಂಬ ವಯಸ್ಸಾಗಿದ ಹಣ್ಣು ಮುದುಕರು ಇವ್ರಿಗೆ ಹುಟ್ಟುತ್ತಾನೆ. ಹಾಗೆ ಹುಟ್ಟೆ ನಿಂತೋಗಿರ್ತದೆ. ಅವ್ರ ತಂದೆ ಮುದುಕ, ಇವ್ರಿಗೆ ಮಗು ಹುಟ್ಟುತ್ತೈತೆ. ಹುಟ್ಟಲ್ಲ, ಮೆಡಿಕಲ್ ಪ್ರಕಾರ ಹುಟ್ಟಲ್ಲ. ಆಮೇಲೆ ಸೊ ದೇವರು ಕೃಪೆ, ದೇವರು ದಯೆ ಅವರ ಮೇಲೆ ಬಂದಿದ್ರಿಂದ ಲೇವಿಯ ವಂಶದವನು. ಯಾರು? ಲೇವಿಯ ವಂಶದ. 2ನೇ, ನೆಕ್ಸ್ಟ್ 15ನೇ ಪಾಯಿಂಟ್ಸ್. ಲೇವಿಯ ವಂಶದಲ್ಲಿ ಇವನೇ, ಇವರ ಅಪ್ಪನೇ ಕಡೇ ಯಾಜಕರು. ಇವರಾದ್ಮೇಲೆ ಯಾರು ಯಾಜಕತ್ವನೇ ಇಲ್ಲ, ಸ್ಟಾಪ್.
ಈ ಯಾಜಕತ್ವ ಜಕಾರಿಯ ಆದ್ಮೇಲೆ ಅವ್ರ ಮಗನಿಗೆ ಬರಬೇಕು. ಯಾರಿಗೆ ಬರಬೇಕು? ಅವ್ರ ಮಗನಾಗಿರೋ ಯೋಹಾನನಿಗೆ ಬರಬೇಕು. ಈಗ ನಾನು ಹೇಳ್ತಿರೋ ಸ್ಥಾನಿಕನಾದ ಯೋಹಾನನಿಗೆ ಬರಬೇಕು. ಆದ್ರೆ ಲೇವಿಯ ವಂಶದಲ್ಲಿ ಒಬ್ಬರಾದ್ಮೇಲೆ ಒಬ್ರು ಮಾಡ್ಕೊಂತ ಆರೋನಿಂದ ಜಕಾರ್ಯನ ಹತ್ರಕ್ಕೆ ಬಂತು. ಜಕಾರ್ಯ ಲಾಸ್ಟ್. ಅದಾದ್ಮೇಲೆ ಲೇವಿಯ ಉದ್ಯೋಗನೇ ಇಲ್ಲ, ಯೂದ ಕುಲಕ್ಕೆ ಹೊರಟೋಗ್ಬಿಡ್ತೈತೆ. ಯೇಸು ಕ್ರಿಸ್ತನಿಗೆ ಬರ್ತೈತೆ. ಅದು ಲೇವಿಯ ಕುಲ ಯೂದ ಕುಲಕ್ಕೆ ಒಪ್ಪಿಸ್ಕೊಟ್ಟು ಅದನ್ನ ಸ್ಟಾಪ್ ಮಾಡ್ತಾರೆ. ಅಲ್ಲಿಂದ ಹೊಸ ಒಡಂಬಡಿಕೆ ಸ್ಟಾರ್ಟ್ ಆಗುತ್ತೆ. ಮೆಲ್ಕಿ ಜೇದಕನ ಒಂದು ಒಡಂಬಡಿಕೆ ಶುರುವಾಗುತ್ತೆ. ಮೆಲ್ಕಿ ಜೇದಕನ ಸೇವೆ ಆರಂಭ ಆಗುತ್ತೆ. ಅದು ಯೇಸು ಕ್ರಿಸ್ತನು. ಹೊಸ ಒಡಂಬಡಿಕೆ ನೀತಿಯ ಪ್ರಮಾಣ, ನೀತಿಯ ನಿಯಮ, ಕೃಪೆಯ ನಿಯಮ ಸ್ಟಾರ್ಟ್ ಆಗುತ್ತೆ. ಧರ್ಮಶಾಸ್ತ್ರ ನಿಯಮ ಬಿಟ್ಟು. ಆಮೇನ್, ಹಲ್ಲೆಲೂಯಾ, ಆಮೇನ್. ಒಂದು ಅದ್ಭುತ ಕಾರ್ಯ ಕೂಡ ಇವನು ಮಾಡಿದ. ಒಂದು ಅದ್ಭುತ ಕೂಡ ಮಾಡಿದ. ಒಂದೇ ಒಂದು ಮಿರಾಕಲ್ ಕೂಡ ಇವನು ಮಾಡಿಲ್ಲ. ಪ್ರವಾದಿ ಕಠಿಣವಾಗಿ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ. ಯಾರಿಗೂ ಭಯ ಪಡ್ತಾ ಇಲ್ಲ, ಒಬ್ರಿಗೂ ಎದುರ್ತಾ ಇಲ್ಲ. ಒಂದತ್ರ ಹೋಗ್ಬಿಟ್ಟು ರಾಜ ಅಂದ್ರೆ ಮುಖ್ಯಮಂತ್ರಿ ಅನ್ಕೊಳ್ಳಿ, ಏನು ಇಲ್ಲ ಪ್ರಧಾನಮಂತ್ರಿ ಅನ್ಕೊಳ್ಳಿ. ನೀನೇನು ನಿಮ್ಮ ಅಣ್ಣನ ಹೆಂಡತಿನ ಇಟ್ಕೊಂಡಿದೀಯಾ? ಇದು ಧರ್ಮ ಅಲ್ಲ, ಇದು ನ್ಯಾಯ ಅಲ್ಲ, ಇದು ಧರ್ಮಶಾಸ್ತ್ರಕ್ಕೆ ವಿರುದ್ಧ ಅಂತ ನೇರವಾಗಿ ಖಂಡಿಸ್ಬೋದು. ಆಮೇಲೆ ಅರ್ಥ ಆಯ್ತಲ್ಲ? ಮುಖ್ಯಮಂತ್ರಿ ಹೆಂಡತಿನ ಪ್ರಧಾನಿ ಹೆಂಡತಿಗೆ ಹೇಳ್ಬೇಕಂದ್ರೆ ಧೈರ್ಯ ಬೇಕಲ್ವಾ, ಶಕ್ತಿ ಬೇಕಲ್ವಾ? ಅವ್ರ ಹತ್ರ ನಿಂತ್ಕೊಳ್ಳೋದೇ ಕಷ್ಟ. ಅವ್ರ ಸಂಬಂಧದ ಬಗ್ಗೆ ಮಾತಾಡಿದ್ರೆ, ಅವ್ರ ಗಂಡ ಹೆಂಡತಿ ಬಗ್ಗೆ ಮಾತಾಡಿದ್ರೆ, ಅವ್ರ ಪರ್ಸನಲ್ ಬಗ್ಗೆ ಮಾತಾಡಿದ್ರೆ ಸಹಿಸ್ತಾರ? ಹಲ್ಲೆಲೂಯಾ. ಅದಕ್ಕಾಗಿ ಅವ್ರನ್ನ ಜೈಲಲ್ಲಿ ಇಕ್ಕಕ್ಕೆ ಸ್ಪಿರಿಚುವಲ್ ಮೀನಿಂಗ್ ಬೇರೆ ಇತ್ತು. ಲೌಕಿಕ ಕಾರಣ ಬಂದ್ರೆ ಅವರು ಈ ತರ ಎತ್ತಿ ಖಂಡಿಸಿದಾಗ ಆಕೆ ಆ ಏರೋದ ಇಬ್ರು ಎತ್ತಿ ಜೈಲಲ್ಲಿ ಇಟ್ಬಿಟ್ಟು. ಆತ್ಮಿಕ ಅರ್ಥ ಬೇರೆ ಇದೆ. ನಾನು ಆಮೇಲೆ ಸ್ಟಡಿ ಕೊಡ್ತೀನಿ. ಯಾಕೆ ಇಟ್ರು ಅದಕ್ಕೆ ಬೇರೆ ಮೀನಿಂಗ್ ಇದೆ. ಎಲ್ಲ ಬೈಬಲ್ ಅಲ್ಲಿರೋ ಪ್ರತಿ ವಿಷಯಕ್ಕೂ ಶಾರೀರಿಕವಾಗಿ ಒಂದು ಅರ್ಥ ಆಗ್ತದೆ, ಆತ್ಮೀಕವಾಗಿ ಒಂದು ಅರ್ಥ ಆಗ್ತದೆ. ಸ್ಪಿರಿಚುವಲಿ ಒಂದು ಮೀನಿಂಗ್ ಬಂದ್ರೆ ಮಾನಸಿಕವಾಗಿ ಒಂದು ಅರ್ಥ ಆಗ್ತದೆ. ಟೋಟಲ್ ಬೈಬಲ್ ಎಲ್ಲ ಹಂಗೆ ಇರ್ತದೆ. ಆಮೇಲೆ ಹಲ್ಲೆಲೂಯಾ. ನೆಕ್ಸ್ಟ್ ಇನ್ನು ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಏನಂದ್ರೆ, ಯೇಸು ಕ್ರಿಸ್ತನನ್ನ ಪರಿಚಯ ಮಾಡೋದಕ್ಕೆ ಬಂದಿದ್ದು, ದೀಕ್ಷಾಸ್ನಾನ ಮಾಡಿಸೋದಕ್ಕೆ ಬಂದಿದ್ದು. ಆಮೇಲೆ ಹಳೆ ಒಡಂಬಡಿಕೆಯಲ್ಲಿ ಸುನ್ನತಿ ಮಾಡ್ತಾ ಇದ್ರು, ಹೊಸ ಒಡಂಬಡಿಕೆಯಲ್ಲಿ ಅದಕ್ಕೆ ಪ್ರತಿಯಾಗಿ ದೀಕ್ಷಾಸ್ನಾನ. ಆಮೇಲೆ ಹಳೆ ಒಡಂಬಡಿಕೆಯಲ್ಲಿ ಏನು ಸುನ್ನತಿ, ಹೊಸ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರದಲ್ಲಿ ಸುನ್ನತಿ, ಕೃಪಾಯುಗದಲ್ಲಿ ಕೃಪಾ ನಿಯಮದಲ್ಲಿ ಸ್ಥಾನ, ದೀಕ್ಷಾಸ್ನಾನ. ನೀರಲ್ಲಿ ಮುಳುಗಿ ಎಬ್ಬಿಸೋದು, ಚುಂಕರಿಸೋದಲ್ಲ, ಎತ್ತಿ ಮುಗಿಯೋದಲ್ಲ, ನೀರಲ್ಲಿ ಫುಲ್ ಬಾಡಿನ ಎತ್ತಿ ತೆಲಿಯೋದು. ಇವನು ಯೇಸು ಕ್ರಿಸ್ತನಿಗೆ ಸಹ ದೀಕ್ಷಾಸ್ನಾನ ಕೊಟ್ಟ ಮನುಷ್ಯ. ಆಮೇಲೆ ಹಲ್ಲೆಲೂಯಾ. ಸೊ ಯಾಕೆ ಅದಕ್ಕಿಂತ ಮುಂಚೆ ಬಂದಂದ್ರೆ ದೇವ್ರೇ ಅವನನ್ನ ಕಳಿಸ್ಕೊಟ್ರು. ಬರ್ದಿದ್ ಮುಂಚೆ ಇನ್ನೂ ಇವನ ಬಗ್ಗೆ ಹೇಳ್ಬೇಕಂದ್ರೆ, ಇವನು ಎಲಿಯನ ಆತ್ಮದಿಂದ ತುಂಬಿದವನ. ಎಲಿಯನ ಪವರ್, ಎಲಿಯನ ಸೇವೆ, ಎಲಿಯನ ಮನಸ್ಸು, ಎಲಿಯನ ಗುಣಗಾನ ಇವನಲ್ಲಿತ್ತು. ಇವನ ಬಗ್ಗೆ ಬರ್ತೈತಂತ ವಾಕ್ಯ ಇತ್ತು. ಯೋಹಾನ ಎಲಿಯ ಮತ್ತೆ ತಿರುಗಿ ಬರ್ತಾನೆ, ಅವುಗಳು ಕೂಡ ವಾಕ್ಯಗಳಲ್ಲೇ ನೋಡೋದು. ನಾನು ಏನೇನು ಹೇಳ್ತಾ ಇದ್ದೀನೋ ಅವುಗಳನ್ನೆಲ್ಲ ವಾಕ್ಯಗಳಲ್ಲೇ ನೋಡೋದು. ಇವನ್ ತಲೆಯಿಂದ ಕಡಿಯಲ್ಪಡ್ತದೆ. ಇದು ಕೂಡ ಅರ್ಥ ಇದೆ. ಇವನು ಕೂಡ ಮೀನಿಂಗ್ ಇದೆ. ಇದಕ್ಕೂ ಸ್ಪಿರಿಚುವಲ್ ಮೀನಿಂಗ್ ಇದೆ, ಶಾರೀರಿಕ ಅರ್ಥನೂ ಇದೆ, ಆತ್ಮಿಕ ಅರ್ಥನೂ ಇದೆ. ಇದನ್ನು ವಾಕ್ಯದಲ್ಲೇ ನೋಡೋಣ. ಹಲ್ಲೆಲೂಯಾ. ಆಮೇಲೆ ಇನ್ನು ಮದುವೆ ಕೂಡ ಆಗಲಿಲ್ಲ, ಇವನು ಮದುವೆ ಸಹನೂ ಆಗಲಿಲ್ಲ. ನೆಕ್ಸ್ಟ್ ಮಲಕಿಯ ಗ್ರಂಥ ಆದ್ಮೇಲೆ ಯಾವ್ದು ಬೈಬಲ್ ಇಲ್ಲಿ? ಎಲ್ಲಾರು ಹೇಳ್ಬೇಕು. ನಾನು ಮಾತಾಡದೆ ನಾನು ಅನ್ಕೋಬಿಡಿ, ದೇವ್ರು ಕೇಳ್ತಾ ಇದ್ದೀನಿ ನನ್ನ ಅಂತ ಹೇಳಿ. ಮತ್ತಾಯ ಗ್ರಂಥ ಆದ್ಮೇಲೆ ಯಾವುದು? ಸಾರಿ, ಮಲಕಿ ಆದ್ಮೇಲೆ ಯಾವುದು? ಮತ್ತಾಯ ಗ್ರಂಥ ಅಲ್ಲ. ಈ ಮತ್ತಾಯ ಗ್ರಂಥಕ್ಕೂ ಮಾರ್ಕ ಗ್ರಂಥ, ಸಾರಿ, ಮಲಕಿಯ ಗ್ರಂಥಕ್ಕೂ ಮತ್ತಾಯ ಗ್ರಂಥಕ್ಕೂ 430 ವರ್ಷ ಕತ್ತಲೆಯ ಸಮಯ, ಡಾರ್ಕ್ ಏಜಸ್ ಅಂತ. ಆ ಸಮಯದಲ್ಲಿ ಏನ್ ಅರ್ಥ ಅಂದ್ರೆ, ಅದ್ರ ಅರ್ಥ ಸೂರ್ಯ ಚಂದ್ರ ಬರ್ತಾ ಇದ್ದ, ರಾತ್ರಿ ಹಗಲು ಆಗ್ತಾ ಇತ್ತು, ಜನಗಳು ಇದ್ರು, ಆಮೇಲೆ ಆರಾಧನೆಗಳಿತ್ತು, ಸಭೆಗಳಲ್ಲಿ ಯಾಜಕೋದ್ಯೋಗನೂ ಇತ್ತು. ದೇವರು ಒಬ್ಬರ ಹತ್ರನೂ ಮಾತಾಡಿದ್ರು. ಅರ್ಥ ಆಯ್ತು? ಈಗ 430 ವರ್ಷ ದೇವರು
ಮಲಕಿಯಿಂದ ಹಿಡಿದು ಮತ್ತಾಯ ಗ್ರಂಥವರೆಗೂ ಗ್ಯಾಪ್ ಏನಿದೆ ಅಂದ್ರೆ ಎಷ್ಟಿದೆ ಅಂದ್ರೆ 430 ವರ್ಷ ಇದೆ. ಎಷ್ಟು ವರ್ಷ? ಆ 430 ವರ್ಷ ಕತ್ತಲೆಯ ಸಮಯ, ಡಾರ್ಕ್ ಏಜ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಆ ಸಮಯದಲ್ಲಿ ದೇವರು ಯಾರ ಹತ್ರ ಮಾತಾಡಿಲ್ಲ. ಮಲಕಿಯ ಗ್ರಂಥ ಹತ್ರ ಪೆನ್ ಇಟ್ಟಿ ದೇವರು ನೆಕ್ಸ್ಟ್ ಎತ್ಕೊಂಡಿದೆ ಮತ್ತಾಯ ಗ್ರಂಥ ಹತ್ರ ಎತ್ಕೊಂಡಾನ ಪೆನ್. ಅಲ್ಲೇಲೂಯಾ. ಮಲಕಿಯ ಗ್ರಂಥ ಅನ್ಕೊಳ್ಳಿ, ಇಲ್ಲಿ ಇಟ್ಬಿಟ್ಟ ಪೆನ್ನ, ಅಲ್ಲಿ ಇಟ್ಟಿದ್ದ ಪೆನ್ನ 430 ವರ್ಷ ಬಿಟ್ಟು ಮತ್ತಾಯ ಗ್ರಂಥ ಹತ್ರ ಬರೀತಾನೆ. ಅದು ಯಾರ ಮೂಲಕ ಮಾತಾಡ್ತಾನೆ ಅಂದ್ರೆ ಯೋಹಾನ ಮೂಲಕ ಮಾತಾಡ್ತಾನೆ ದೇವರು. ಯಾರ ಮೂಲಕ ಮಾತಾಡ್ತಾನೆ ದೇವರು? ಇಂಥ ವಿಶೇಷವಾದ ಯೋಹಾನ ಬಗ್ಗೆ ನಾವು ಇವತ್ತು ನೋಡೋಣ. ಬೇಕಾಗಿದೆ ಅವನಲ್ಲಿರೋ ಒಳ್ಳೆ ಗುಣ, ಅವನಲ್ಲಿರೋ ಒಳ್ಳೆತನ, ಅವನಿಗಿದ್ದಂತ ಸಾಮರ್ಥ್ಯ, ಅವನ ಸೇವಾ ಜೀವಿತ ನಮಗೆ ಮಾದರಿ, ಸ್ಫೂರ್ತಿ, ಬಲ. ಆಕ್ಚುಲಿ ಯೋಹಾನ ಹಳೆಯ ಒಡಂಬಡಿಕೆಗೆ ಸಂಬಂಧಪಟ್ಟವನೇ ಆಗ್ತಾನೆ. ಮತ್ತಾಯ, ಮಾರ್ಕ, ಲೂಕ, ಯೋಹಾನ 4 ಗ್ರಂಥಗಳಲ್ಲೂ ಸುವಾರ್ತೆ, ವಿಷಯಗಳು, ಮಾತುಗಳು ಹಳೆಯ ಒಡಂಬಡಿಕೆಗೆ ಸೇರಿದ್ದು. ಅಪೊಸ್ತಲರ ಕೃತ್ಯದಿಂದ ಹಿಡಿದು ಪ್ರಕಟಣೆ ಗ್ರಂಥವನ್ನು ಹೊಸ ಒಡಂಬಡಿಕೆಗೆ ಯೇಸು ಕ್ರಿಸ್ತನು ರಕ್ತ ಸುರಿದ ನಂತರ ನಡೆದಿರೋ ಸಂಗತಿಗಳು. ಆ ಕವರ್ನೆಂಟ್, ಆ ಒಡಂಬಡಿಕೆ ಏರ್ಪಟ್ಟ ಮೇಲೆ ಯೇಸು ಕ್ರಿಸ್ತನು ಭೂಮಿಯಲ್ಲಿರೋ ಸಮಸ್ತ ಪಾಪಗಳನ್ನ ತೊಳೆದು ದೇಹ ಮತ್ತು ರಕ್ತವನ್ನ, ಇದು ನನ್ನ ದೇಹ, ಇದು ನನ್ನ ರಕ್ತ ಅಂತ ಅವ್ರಿಗೆ ಒತ್ತು ಕೊಟ್ಟು ಅಲ್ಲಿಂದ ನಡೆದಿರೋ ಸಂಗತಿಗಳೆಲ್ಲ ಇಲ್ಲಿ ತನಕ ಹೊಸ ಒಡಂಬಡಿಕೆ. ಅದು ಎಲ್ಲೋದು ಅಂದ್ರೆ ಸಭೆ ಎತ್ತಲ್ಪಡುವವರೆಗೂ, ಸಭೆ ಎತ್ತಲ್ಪಡುವವರೆಗೂ. ಆಮೇಲೆ ಒಂದೊಂದು ವಾಕ್ಯವನ್ನು ನಾವು ನೋಡೋಣ. ಪ್ರೈಸ್ ದಿ ಲಾರ್ಡ್. ಲೂಕ ಗ್ರಂಥ 1ನೇ ಅಧ್ಯಾಯ 10-18 ಅವನ ಜನನವನ್ನ ಕುರಿತು ಮೊದಲು ನೋಡೋಣ. ಯೋಹಾನನ ಜನನ. ಜನನ ಇನ್ನೂ ಆಗಿಲ್ಲ. ಜನನ ಆಗಿದ ಮುಂಚೆ ಅವ್ರ ತಂದೆಗೆ ಆ ಯೋಹಾನ ಎಂತವನಾಗಿರ್ತಾನೆ, ಅವನ ಮಹಿಮೆ ಏನು, ಅವನು ಎಂತ ಮನುಷ್ಯ, ಎಂತ ಸೇವಕನಂತ ದೇವ ದೂತರು ಬಂದು ಗಬ್ರಿಯಲ್ ದೂತನು ಆ ಯೋಹಾನನಿಗೆ, ಗಬ್ರಿಯಲ್ ಅಂತ ಕೊಟ್ಟಿಲ್ಲ, ದೂತನು ಅಂತ ಕೊಟ್ಟಿದ್ದಾರೆ. ಓದಿ. ಆಮೇಲೆ ವಾಕ್ಯದಲ್ಲಿ ಓದ್ತಾ ಇರೋದಂದ್ರೆ ಇವರು ತಂದೆ ಜಕಾರ್ಯ. ವಾಕ್ಯದಲ್ಲಿ ಅಂದ್ರೆ ಅವ್ರ ತಂದೆ ಜಕಾರ್ಯ ಎಲಿಜಬೆತ್ ಅನ್ನೋದಕ್ಕೆ 5ನೇ ವಚನದಲ್ಲಿ. ಆಮೇಲೆ 1:5 ಇವನಿಗೆ ಯಾಜಕ ವರ್ಗ ಇವನಿಗೆ ಬಂತು. 50ನೇ ವರ್ಷವರೆಗೂ ಯಾಜಕ ಉದ್ಯೋಗ ಮಾಡ್ತಾ ಇದ್ದಾನೆ. ಧೂಪ ಅರ್ಪಿಸ್ತಾ ಇದ್ದಾನೆ. ಅರ್ಪಿಸ್ತಾ ಇರುವಾಗ ಏನ್ ನಡೀತಾ ಇದ್ರೆ ಅಲ್ಲಿ ಪ್ರೈಸ್ ದಿ ಲಾರ್ಡ್ ಏನ್ ನಡೀತಾ ಇದ್ರೆ ಅದು ಆರೋನನ ವಂಶದವನು. ಯಾರ ವಂಶದವನು? ಆರೋನನ ವಂಶದವನು. ಅವ್ರ ಮಗ ಮಾಡ್ಕೊಂಡೇ ಬರ್ಬೇಕು. ಈ ಯೋಹಾನ ನೆಕ್ಸ್ಟ್ ಮಹಾಯಾಜಕನಾಗ್ಬೇಕು. ಆದ್ರೆ ಇಲ್ಲ, ಅದಕ್ಕೆ ಸ್ಟಾಪ್ ಆಗೋಯ್ತು. ಅಲ್ಲಿ ಲೇವಿಯ ವಂಶ ಸ್ಟಾಪ್ ಆಗಿ ಆ ಯಹೂದ ಕುಲದಲ್ಲಿ ಹುಟ್ಟೋ ಯೇಸು ಕ್ರಿಸ್ತನ ಮೆಲ್ಕಿ ಜೇದಕ ತರಹದ ಯಾಜಕತ್ವ ಶುರುವಾಗುತ್ತಾನೆ. ಅಲ್ಲೆಲೂಯಾ. ಈ ಧೂಪ ನೈವೇದ್ಯವನ್ನ ಸಮರ್ಪಿಸುವಾಗ ಅಲ್ಲಿ ನೈವೇದ್ಯ ಅರ್ಪಿಸುವ ಕಡೆ ಒಂದು ಕಡೆಯಲ್ಲಿ ದೂತನು ಬಂದು, ಕರ್ತನ ದೂತನು ಕಾಣಿಸ್ಕೊಳ್ತಾ ಇದ್ದಾನೆ. ಕಾಣಿಸ್ಕೊಂಡು ಏನಂತ ಮಾತಾಡ್ತಾ ಇದ್ದಾನೆ ನೋಡಿ. ಜಕಾರ್ಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ಮಕ್ಕಳಿಲ್ಲ, ಅದು ಇದು ಅಂತ ಕೇಳ್ದಲ್ಲ, ದೇವರಿಗೆ ಮುಟ್ಟಿತು. ಏನಂತೆ ನಿನ್ನ ಹೆಂಡತಿ ಮುಪ್ಪಿನ ಮುದುಕಲಲ್ವಾ, ವಯಸ್ಸಾಗಿದೆಲ್ಲ, 7ನೇ ವಚನದಲ್ಲಿ ವಯಸ್ಸಾಗಿದೆ ಅಂತ ಅವ್ರು ದಿನ ಓದುವುದಂತ. ನೆಕ್ಸ್ಟ್ 19ನೇ ವಚನದಲ್ಲಿ ಅವ್ರು ವಯಸ್ಸಾಗಿರೋದು ಮುದುಕನು ಅಂತ. ಅಲ್ಲೆಲೂಯಾ. ನಿನ್ನ ಹೆಂಡತಿ ಎಲಿಜಬೆತ್ ಬಂಜೆ ಆಗಿದ್ದಾಳಲ್ಲ, ಒಂದು ಗಂಡು ಮಗನನ್ನ ಹೇಳ್ತಾಳೆ, ಅವನಿಗೆ ಯೋಹಾನ ಅಂತ ಹೆಸರಿಡು. ಆಮೇಲೆ ನೆಕ್ಸ್ಟ್ ಹೇಗೆ ಅವ್ನು ಹುಟ್ಟಿದ್ರೆ ನಿಮ್ಗೆ ಏನಿರ್ತೈತೆ? ಸಂತೋಷ, ಉಲ್ಲಾಸ ಇರ್ತೈತೆ. ಅಂತ ಮನುಷ್ಯನು ನೀನು ಹುಡ್ತಾನೆ, ಅಂತ ಗ್ರೇಟ್ ಮನುಷ್ಯ ನಿನ್ನ ಹೊಟ್ಟೆಯಲ್ಲಿ ಹುಡ್ತಾನೆ, ನೀನು ಹುಡ್ತಾನೆ. ಅವನ ಮೂಲಕ ನೀನು ಎಲ್ಲಾರು ಹೋಗ್ತಾರೆ. ಹೌದು, ಒಂದು ಮನುಷ್ಯ ಒಳ್ಳೆಯದಾಗಿದೆ, ಯಾರ ಮಗನಪ್ಪ ಇದು, ಯಾರ ಮಗಳಪ್ಪ ಇದು. ಅಲ್ಲೆಲೂಯಾ. ಸ್ಟ್ರಾಂಗ್ ಆಗಿ ವಾಕ್ಯ ಹೇಳ್ತಾರೆ.
ಏನ್ ಸ್ಪೀಚ್ ಮಾಡ್ತಾನೆ, ನಮ್ಮ ಜೊತೆಲಿ ಇದ್ದವನು, ಅಯ್ಯೋ ನಮ್ಮೂರನು, ಏನ್ ಪವರ್, ಏನ್ ಮಗಿಮೆ, ಏನ್ ಸ್ಟ್ರಾಂಗು, ಏನ್ ಶಾರ್ಪ್ನೆಸ್, ಏನ್ ಜ್ಞಾನ, ಏನ್ ತಿಳುವಳಿಕೆ ಕೇಳೋ ತಂದೆ ತಾಯಿಗೆ ಏನಾಗುತ್ತೆ? ಆಮೇನ್. ನೆಕ್ಸ್ಟ್ ಬರೀ ಅವ್ರು ಮಾತ್ರ ಅಲ್ಲ, ಜನಗಳು ಕೂಡ ಸಂತೋಷ ಪಡ್ತಾರ. ಹಾಗಾದ್ರೆ ನೀವು ತಿಳ್ಕೊಳ್ಳಿ, ಒಂದು ಬೋಧಕನು ಯೋಹಾನ ತರ ಇದ್ರೆ ಎಷ್ಟು ಜನ ಸಂತೋಷ ಪಡ್ತಾರೆ? ಬರಲ್ವಾ? ಪ್ರತಿ ಬೋಧಕನ ಈ ವಾಕ್ಯ ನೆನೆಸ್ಕೊಂಡು ಪ್ರತಿ ಪಾಸ್ಕಮ್ಮ ನನ್ನ ನೋಡಿ ಸಂತೋಷ ಪಡ್ತಾರ, ನಾನು ನಡ್ಕೊಬೇಕು. ಅಲ್ಲೆಲೂಯಾ. ದೇವ್ರ ಲೆಕ್ಕದಲ್ಲಿ ಎಂತವನು? ದೇವ್ರ ಲೆಕ್ಕದಲ್ಲಿ ಒಳ್ಳೆಯದನ್ನ ಮನಸ್ಸು ಲೆಕ್ಕದಲ್ಲಿ ಕೂಡ ಅವನು ಎಲ್ಲಿರ್ತಾನೆ? ಪರಲೋಕದಲ್ಲಿ ಇರ್ತಾನೆ ಅಂತ ಸೇರಿ ದ್ರಾಕ್ಷ ರಸವನ್ನಾಗಲಿ ಮದ್ಯ ಡ್ರಿಂಕ್ಸ್ ಅನ್ನಾಗಲಿ ಕುಡಿಯಲ್ಲ. ಕೊಟ್ರೆ ಕೂಡ ಕುಡಿಯಲ್ಲ, ಬಲವಂತ ಮಾಡಿದ್ರು ಕುಡಿಯಲ್ಲ. ಆಸೆನೂ ಕೂಡ ಅವನು ಬರಲ್ಲ. ಎಂತ ಸ್ನೇಹವನ್ನು ನೋಡಿ, ಎಂತ ಮನುಷ್ಯ. ಆಮೇಲೆ ಕೇಳ್ತಾರೆ ಬೇರೆಯವರೆಲ್ಲ, ಆಮೇಲೆ ಅವನು ಇಸ್ರಾಯೇಲ್ ದೇವರನ್ನ ಎಲ್ಲಿಂದ ಓದ್ತೀನಿ ಅಂದ್ರೆ ಹುಟ್ಟಿದಾಗಿನ 15ನೇ ವಚನ, ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು, ದ್ರಾಕ್ಷರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯುವನಾಗಿರುವನು, ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. ಯಾವತ್ತು ಹುಟ್ಟುತ್ತಾನೋ ಒಂದು ದಿನ ಮಗುವಿಂದ ಕೂಡ ಪವಿತ್ರ ಆತ್ಮ ಭರಿತ. ಯಾವ ಸೇವಕರನ್ನ ಕೇಳಿದ್ರ? ಹುಟ್ಟಿದ ದಿನದಿಂದ ಪರಿಶುದ್ಧಾತ್ಮದಿಂದ ತುಂಬಲ್ಪಟ್ಟವನು. ಎಷ್ಟು ನೀಟ್ ಆಗಿರ್ತಾನೆ, ಕರೆಕ್ಟ್ ಆಗಿರ್ತಾನೆ ನೋಡ್ಬೋದು. ಆಮೇಲೆ ಅನೇಕರನ್ನ ಲಾಟ್ ಜನನ ಗುಂಪು ಜನನ ದೇವರ ಕಡೆಗೆ ತಿರುಗಿಸ್ತಾನೆ. ಈ ಸ್ವಭಾವ ಯಾರಿಗಿದೆ ಗೊತ್ತಾ? ಎಲ್ಲಿಗಿದೆ? ಯಾರಿಗಿದೆ ನೋಡೋಣ. ಅದು ಕೂಡ ಮುಂದೆ ಬರ್ತೈತೆ. ಆತನು ಅಂದ್ರೆ ಯೇಸು ಕ್ರಿಸ್ತ. ಆತನಂದ್ರೆ ಏನು? ಯೇಸು ಕ್ರಿಸ್ತನಿಗಿನ ಮುಂಚೆ 6 ತಿಂಗಳು ಮುಂಚೆ ಹುಟ್ಟುತ್ತಾನೆ. ಹುಟ್ಟಿ ಆತನ ಮುಂದೆ ಹೋಗಿ ಎಲಿಯನ ಒಂದ್ ನಿಮಿಷ. ಎಲ್ಲಿ ಎಂತೋನಂದ್ರೆ ಆ ಬೆಟ್ಟದ ಮೇಲೆ ಹೋಗಿ 850 ಜನ ಪ್ರವಾದಿಗಳಲ್ಲಿ ಇರ್ತಾರೆ. ಬಾಳನ ಪ್ರವಾದಿಗಳು ಇಸ್ರಾಯೇಲ್ ಹಿಂದಿಗೆ ಬಿದ್ದೋಗಿರ್ತಾರೆ. ದೇವರಿಂದ ಪ್ರೇಯರ್ ಮಾಡಿ ಪರಲೋಕದಿಂದ ಬೆಂಕಿಯನ್ನು ತರಿಸಿದಾಗ ಅಲ್ಲಿ ಆ ಇಸ್ರಾಯೇಲರೆಲ್ಲ ಯೆಹೋವನೇ ದೇವರು, ಯೆಹೋವನೇ ದೇವರು, ಯೆಹೋವನೇ ದೇವರು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಬೋಧಿಸ್ತಾ ಇದ್ದಾರೆ. ಯೆಜೆಬೆಲಳಿಗೆ, ಅಹಾಬನಿಗೆ, ಇಸ್ರಾಯೇಲರಿಗೆ, ಆ ಕಾಲದ ಜನಗಳಿಗೆ, ನೀವು ಎಷ್ಟು ತನಕ 2 ಮನಸ್ಸುಳ್ಳವರಾಗಿರ್ತೀರಾ ಅಂತ ಹೇಳಿದ ಎಲಿಯನೇ. ಎಷ್ಟು ದಿನಗಳ ತನಕ ನೀವು ಎಷ್ಟುವರೆಗೂ ನೀವು 2 ಮನಸ್ಸುಳ್ಳವರಾಗಿರ್ತೀರಾ ಅಂತ ಬೈದು ನೀವು ಇಸ್ರಾಯೇಲನ್ನ ಖಂಡಿಸಿದವರು. ಅದೇ ಬುದ್ಧಿ, ಅದೇ ಸ್ವಭಾವ, ಅದೇ ಶಕ್ತಿ, ಅದೇ ಮಹಿಮೆ, ಅದೇ ಪವರ್ ನಿನ್ನ ಮಗನಾಗ ಮುಂದೆ ಹುಟ್ಟು ಯೋಹಾನನಿಗೆ ಇರ್ತೈತೆ. ಆಮೇಲೆ ಆಮೇಲೆ ರೆಡಿಯಾಗಿನ ಮನುಷ್ಯನ ದೇವರು ಒಪ್ಪಿಸ್ಕೊಡ್ತಾನೆ. ಪ್ರತಿ ರೆಡಿ ಮಾಡಿ ಚರ್ಚೆಯಲ್ಲಿ ಬೋಧನೆ ಮೂಲಕ, ಬುದ್ಧಿ ಮಾತುಗಳ ಮೂಲಕ, ಪ್ರಾರ್ಥನೆ ಮೂಲಕ, ವಾಕ್ಯಗಳನ್ನ ತೋರಿಸ್ಕೊಡೋದ್ರ ಮೂಲಕ, ತಿಳುವಳಿಕೆ ಕೊಟ್ಟು ಕಣ್ಣನ್ನ ತೆರೆಸೋದ್ರ ಮೂಲಕ ದೇವರು ಮಕ್ಕಳನ್ನ ಸಿದ್ಧಪಡಿಸಿ ಮಕ್ಕಳನ್ನ ದೇವರು ಕೊಡಬೇಕು. ಎಂತ ಮಹಿಮೆ ಕೂಡಿರೋ ಯೋಹಾನ. ಆಮೇಲೆ ಅಂತ ಹೇಳಿದ ತಕ್ಷಣ ಏನ್ ಹೇಳ್ತಾರಂದ್ರೆ ಅವನ ಅಪನಂಬಿಕೆ ಬರ್ತದೆ, ಅವಿಶ್ವಾಸ ಬರ್ತದೆ. ನೀನು ಆ ಮಗು ಹುಟ್ಟೋ ತನಕ ಮೂಕನಾಗಿರ್ತೀಯ.
ನಾನು ಹೇಳಿರೋ ಮಾತುಗಳು ನೆರವೇರೋ ತನಕ ನಿನಗೆ ಬಾಯಿ ಮಾತಾಗಲಿ ಇರೋದಿಲ್ಲ. ನೀನು ಮೂಕನಾಗಿ ಜೀವಿಸ್ತೀಯ ಅಂತ ಹೇಳ್ಬಿಟ್ಟ ಗುರುತು ಕಳಿಸ್ಬಿಟ್ಟ. ಅಲ್ಲೆಲ್ಲಾ ನಾವು ಸಂಶಯದಲ್ಲಿ ದೇವರ ಕಾರ್ಯಗಳಲ್ಲಿ ನಂಬಿಗಸ್ತರಾಗಿರಬೇಕು, ದೇವರ ವಾಗ್ದಾನಗಳಲ್ಲಿ ನಂಬಿಗಸ್ತರಾಗಿರ್ಬೇಕು. ಅದಕ್ಕೆ ಚಕ್ಕ ಏನದು ಅಲ್ಲೊಂದು ಮೂಕನಾಗಿದ್ದ. ಎಂತವನಾಗಿದ್ದ? ಮೂಕನಾಗಿದ್ದ. ಓದಿ ಲೂಕ ಗ್ರಂಥ 64ನೇ ವಚನ ಓದಿ. ಯೋಹಾನ ಎಂತವನಂತ ಮಾತಾಡ್ತಾರೆ. 1:64 ಲೂಕ್ ಚಾಪ್ಟರ್ 1:64. ಅವನು ಮಾತಾಡುವ ಶಕ್ತಿ ಉಳ್ಳವನಾಗಿ ದೇವರನ್ನು ಕೊಂಡಾಡಿದನು. ಆಮೇಲೆ ಇದನ್ನು ಕೇಳಿದ 66 ಹೆದರಿಕೆ ಉಂಟಾಯಿತು. ಮತ್ತು ಈ ಎಲ್ಲಾ ಸಂಗತಿಗಳನ್ನು ಕುರಿತು ಯೂದಾಯದ ಮಲೆನಾಡಿನಲ್ಲೆಲ್ಲ ಮಾತಾಡಿಕೊಳ್ಳುತ್ತಿದ್ದರು. ಕೇಳಿದವರೆಲ್ಲರೂ ಆಹಾ, ಈ ಕ್ರಿಸ್ತ ಎಂತವನಾಗುವನು. ಈ ಯೋಹಾನ ಮೂಗನಾಗಿದ್ದಲ್ಲ, ಮೂಗ ಈ ಹೆಸರು ಇಟ್ಟಿದ ತಕ್ಷಣನೇ ಇವನ ಹೆಸರು ಯೋಹಾನ ಅಂತ ಅಲ್ಲಿಗೆ ಮೇಲೆ ಅವರಪ್ಪ ಬರ್ಕೊಡ್ತಾನೆ. ಯೋಹಾನ ಅಂತ ಇಟ್ಟಿದ ತಕ್ಷಣನೇ ಅವನು ಬಾಯಿಸ್ತಾನೆ. ನೋಡು ಕೇಳು, ಜನಗಳೆಲ್ಲ ಆಶ್ಚರ್ಯಪಟ್ಟು ಈ ಮಗು ಎಂಥ ಮಗು ಆಗಿರ್ಬೋದು, ಎಂಥವನಾಗಿರ್ತಾನೆ. ಮೊದಲು ದೇವದೂತರು ಹೇಳಿದ್ರು, ಈಗ ಅವರಪ್ಪ ಹೇಳ್ತಾ ಇದ್ದಾನೆ, ಈಗ ಜನಗಳು ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಅವರಪ್ಪ ಕೂಡ ಹೇಳ್ತಾನೆ ನೆಕ್ಸ್ಟ್ ಕೊಡೋ ವಾಕ್ಯದಲ್ಲಿ. ಎಂತ ಮಗನಾಗಿರ್ಬೋದು, ಎಂತ ಪವರ್ ಇರ್ತದೆ, ಏನ್ ಮಹಿಮೆಯಿಂದ ಕೂಡಿರ್ತಾನೆ. ಇದುವರೆಗೂ ಬಂದಿರೋ ಎಲ್ಲಾ ಪ್ರವಾದಿಗಳಿಗಿಂತ ಗೊತ್ತಾ, ಯೆರೆಮೀಯನ ಬಗ್ಗೆ ಪ್ರವಾದನೆ ಇಲ್ಲ, ಯೆಹೆಜ್ಕೇಲನ ಬಗ್ಗೆ ಪ್ರವಾದನೆ ಇಲ್ಲ, ಯೆಶಾಯನ ಬಗ್ಗೆ ಪ್ರವಾದನೆ ಇಲ್ಲ. ಅದೇ ಯೆಶಾಯನ ಮೂಲಕ ಈ ಯೋಹಾನನ ಬಗ್ಗೆ ಪ್ರವಾದನೆಯನ್ನು ನುಡಿತಾನೆ. ಓದಿ ಯೆಶಾಯ 63ನೇ ವಚನ ಓದಿ. ನಾನು ಮಾತಾಡ್ತಾ ಓದಿ. ಯೆಶಾಯ 43:43. ಅರಣ್ಯದಲ್ಲಿ ಯೆಹೋವನ ದಾರಿಯನ್ನ ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನ ನೆಟ್ಟಗೆ ಮಾಡಿರಿ. ಆಮೇಲೆ ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು. ಜೋರಾಗಿ ಸ್ಟ್ರೈಟ್ ಆಗಿ ಫಾಸ್ಟ್ ಆಗಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ. ಯೇಸು ಸ್ವಾಮಿನ ದೇವರು ಅಂತ ಇದ್ದಾರೆ, ನಮ್ಮ ರಾಜನು ಅಂತ ಇದ್ದಾರೆ, ಅಡವಿ ಅಂತ ಇದ್ದಾರೆ. ಆಮೇಲೆ ಎಲ್ಲಾ ಹಳ್ಳಕೊಳ್ಳಗಳು ಎಲ್ಲಾ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು. ಆಮೇಲೆ ಮಲೆನಾಡು ಬಯಲು ಸೀಮೆಯಾಗುವುದು, ಕೊರಕಲ ನೆಲವು ಸಮವಾಗುವುದು. ಆಮೇಲೆ ಕೊರಕಲ ನೆಲ ಸಮವಾಗುವುದು. ಎಲ್ಲ ಬೆಟ್ಟ ಗುಡ್ಡಗಳು ಈ ಶಬ್ದ ಅಂತ ಏನಂತಾರೆ? ವಾಕ್ಯ ಅಂದ್ರೆ ಶಬ್ದ, ಶಬ್ದ ಅಂದ್ರೆ ದೇವರು, ದೇವರಂದ್ರೆ ವಾಕ್ಯ, ವಾಕ್ಯ ಅಂದ್ರೆ ಶಬ್ದ, ಶಬ್ದ ಅಂದ್ರೆ ದೇವರು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯದ ಮಾತನ್ನು 40 ಎತ್ತಿ ನಮ್ಮ ಮಧ್ಯದಲ್ಲಿ ಬಂದ ಶಬ್ದ ಇತ್ತು. ಈ ಶಬ್ದ ಯಾರು? ಈ ಕಾಡಲ್ಲಿ ಯಾರಿದ್ರು? ಈ ವಾಯ್ಸ್ ಯಾರನ್ನ ಕುರಿತು ಈ ವಾಕ್ಯ ಹೇಳ್ತು? ಮುಂದಕ್ಕೆ ನಾವು ಹೋಗೋದು ಇದನ್ನ ತೋರಿಸಿದ್ದೀನಿ, ಇಟ್ಕೊಳ್ಳಿ. ಮುಂದೆ ಬರೋ ವಾಕ್ಯಗಳಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಲೂಕ ಗ್ರಂಥ 1ನೇ ಅಧ್ಯಾಯ 76ನೇ ವಚನ. ಲೂಕ್ ಚಾಪ್ಟರ್ 1:76. ಮಗುವೇ, ನೀನಾದರೂ ಆತ್ಮನ ಪ್ರವಾದಿ ಎನಿಸಿಕೊಳ್ಳಿ. ಎಂತ ಯೋಹಾನ ಕೇಳ್ತಾ ಇದೆ, ಕಿವಿ ಇದೆಯಾ? ಮಾತಾಡಿ ಎಲ್ಲಾದ್ರೂ ಎಂತ ಮಗು ಅಂತ ಹೇಳ್ತಾ ಇದ್ದಾರೆ ಅವರಪ್ಪ. ಪವಿತ್ರಾತ್ಮ ಭರಿತನಾಗಿ ನೀನು ಆತ್ಮನನ್ನ ಪ್ರವಾದಿ ಅನ್ನಿಸ್ಕೊಂತೀಯ. ಏನು ಹಲ್ಲೆಲೂಯಾ. ನೀನು ಕರ್ತನ ಮುಂದೆ ಹೋಗಿ ಆತನ ಆಜ್ಞೆಗಳನ್ನು ಸಿದ್ಧ ಮಾಡುವವನಾಗಿಯೂ
ಅವ್ರ ಬಗ್ಗೆ ಓದ್ರಲ್ಲ ಇವಾಗ ಯೆಶಾಯ 43 ಕರ್ತನ ಮುಂದೆ ಹೋಗಿ, ದೇವರ ಮುಂದೆ ಹೋಗಿ, ರಾಜನ ಮುಂದೆ ಹೋಗಿ ಏನ್ ಮಾಡ್ತಾನಂತೆ? ಸಿದ್ಧ ಮಾಡ್ತೀಯಾ? ನನ್ನ ಹಿಂದೆ ಒಬ್ಬರು ಬರ್ತಾನೆ, ನನಗಿಂತ ಶಕ್ತನು, ಆತನು ನಿಮ್ಮ ಪಾಪಗಳನ್ನ ತೊಳಿತಾನೆ, ಆತನ ಭಾರಗಳನ್ನ ಬಿಚ್ಚೋದಕ್ಕೂ ನಾನು ಯೋಗ್ಯನಲ್ಲ. ಆತನು ನಿಮಗೆ ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ದೀಕ್ಷಾಸ್ನಾನ ಮಾಡಿಸ್ತಾನೆ. ಆತನೇ ಲೋಕರಕ್ಷಕ, ಆತನೇ ಯಜ್ಞದ ಕುರಿಮರಿ ಅಂತ ಹೇಳೋನು. ತಿರುಗಿ ದೇವರ ಕಡೆಗೆ. ನಿಮ್ ಮಕ್ಕಳನ್ನ ಬಿಡಿ, ನಿಮ್ ವ್ಯಭಚಾರ ಬಿಡಿ, ನಿಮ್ ಮೋಸ ಮಾಡೋದು ಬಿಡಿ, ತಂದೆ ತಾಯಿ ಸಾಯಿಸೋದು ಬಿಡಿ, ಕೊಲೆ ಮಾಡೋದನ್ನ ಬಿಡಿ, ಸುಳ್ಳು ಹೇಳೋದನ್ನ ಬಿಡಿ, ಅನ್ಯಾಯವಾಗಿ ತಗೊಳ್ಳೋದನ್ನ ಬಿಡಿ, ಬಡ್ಡಿಗೆ ತಗೊಳ್ಳೋದನ್ನ ಬಿಡಿ, ಮೋಸ ವಂಚನೆಯನ್ನ ಬಿಡಿ, ಬೇರೆ ಸೊತ್ತನ್ನ ಸುಳ್ಕೊಳ್ಳೋದು ಬಿಡಿ, ಆಮೇಲೆ ಕೆಟ್ಟದನ್ನ ಬಿಡಿ ಅಂತ ಹೇಳೋದಕ್ಕೆ ಬಂದಿದ್ದೀವಿ ಯೋಗಾನ. ಆಮೇಲೆ ವಾಕ್ಯ ಓದಿ 80ನೇ ವಚನ ಓದಿ. ಎಂತವನಾದ? ಎಲ್ಲಿ ಬೆಳೆದಿದ್ದು ಗೊತ್ತಾ ಯೋಹಾನ? ಕಾಡಲ್ಲಿ. ಮುಂದೆ ಕೊಡ್ತೀನಿ ವಾಕ್ಯ. ಎಲ್ಲಿ ಬೆಳೆದಿದ್ದು? 6 ತಿಂಗಳು ಇರುವಾಗ, 1 ವರ್ಷ ಇರುವಾಗಲೇ ಎತ್ಕೊಂಡು ಓಡೋಗಿರು ನಮ್ಮ ಮಗುನ. ಹೆಚ್ಚು ಕಮ್ಮಿ 2 ವರ್ಷ 1 ವರ್ಷ ಇರುವಾಗ ಎತ್ಕೊಂಡು ಓಡೋಗಿರೋದು, ಸಾಯಿಸಕ್ಕೆ ಬಂದು. ಯಾವಾಗಂದ್ರೆ ಯೇಸು ಕ್ರಿಸ್ತನು ಹುಟ್ಟಿದಾಗ ಏರೋದನ್ನ 2 ವರ್ಷ ಮಕ್ಕಳನ್ನೆಲ್ಲ ಯೂದಾಯದಲ್ಲಿ ಹೆಸರಿಸಿದ್ದಾರೋ ಬೆತ್ಲೆಹೇಮಿನಲ್ಲಿ ಎಲ್ಲ ಮಕ್ಕಳನ್ನ ಕೊಂದು ಬಿಡಿ. ನೀವು ಯೂದಾಯದಲ್ಲಿ ಇದ್ದಿದ್ದು. ಅವಾಗ ಏನಾಯ್ತಂದ್ರೆ ಇವ್ರ ತಂದೆ ಎತ್ಕೊಂಡು ಓಡೋಗ್ತಾರೆ. ಎತ್ಕೊಂಡು ಓಡೋವಾಗ ಆ ಮಗುನ ಎತ್ಕೊಂಡೋಗಿ ಅಡವಿಯಲ್ಲಿ ಬಿಟ್ಬಿಟ್ಟ. ಇವ್ರ ತಂದೆನ ಕೊಂದಾಕ. ಇವ್ರ ತಂದೆನ ಏನ್ ಮಾಡಿದ್ರು? ಸಾಯಿಸ್ಬಿಟ್ಟು. ಅದಕ್ಕೂ ವಾಕ್ಯ ಐತೆ, ಅದಕ್ಕೂ ವಚನ ಆಯ್ತು. ಹಲ್ಲೆಲೂಯಾ. ಕೊಂದಾಕ್ಬಿಟ್ರು. ಕೊಂದು ಅವನನ್ನ, ಆ ಮಗು ಅಡವಿಯಲ್ಲೇ ಬೆಳೀತಾ ಇದೆ. ಎಲ್ಲಿವರೆಗೂ ಅಂದ್ರೆ ದೇವರ ವಾಕ್ಯ ಉಂಟಾಗೋದು ಹೆಚ್ಚು ಕಮ್ಮಿ 20 ವರ್ಷ ಅನ್ನಿಸ್ತದೆ ಮೋಸ್ಟ್ಲಿ. ಅಲ್ಲಿವರೆಗೂ ಅಡವಿಯಲ್ಲೇ ಬೆಳೀತಾನೆ. ವಾಕ್ಯ ಸಿಕ್ತು, ಆಮೇಲೆ ಬರ್ತಾನೆ ಊರೊಳಗ ಪ್ರವಾದಿಯಾಗಿ, ಸೇವಕನಾಗಿ. ಇನ್ನು ಯೇಸು ಕ್ರಿಸ್ತನ ಅವ್ರ ತಂದೆ ತಾಯಿ ಹತ್ರ ಇದ್ದಾನೆ. ಸೇವೆನೂ ಸ್ಟಾರ್ಟ್ ಮಾಡಿಲ್ಲ, ದೀಕ್ಷಾಸ್ಥಾನನೂ ತಕೊಳ್ಳಿಲ್ಲ, ಸೇವೆ ಉಪವಾಸಕ್ಕೂ ಹೋಗಿಲ್ಲ, ಪವಿತ್ರಾತ್ಮನೂ ಇನ್ನೂ ಇಳ್ದಿಲ್ಲ, ಬ್ಯಾಪ್ಟಿಸಮೂ ತಕೊಳ್ಳಿಲ್ಲ. ಸುಮ್ಮನೆ ಒಂದು ಹುಡುಗನ್ ತರ ಒಂದು ವಾದಿಸ್ತಾ ದೇವ್ರ ಬಗ್ಗೆ ಮಾತಾಡ್ತಾ ಬೆಳೀತಾ ಇದ್ದಾನೆ. ಪ್ರೇಯರಲ್ಲಿ, ವಾಕ್ಯದಲ್ಲಿ, ಒಳ್ಳೆಯದಲ್ಲಿ, ಮನಸ್ಸು ಒಳ್ಳೆ ದೇಹದಲ್ಲಿ, ಆತ್ಮದಲ್ಲಿ ವೃದ್ಧಿ ಆಗ್ತಾ ಇದ್ದಾನೆ. ಜ್ಞಾನದಲ್ಲಿ ಹೆಂಗ್ ಮಾತಾಡೋದು ಪ್ರತಿಯೊಂದು ಕಲ್ತ್ಕೊಂತ ಇದ್ದಾನೆ ಯೇಸು ಕ್ರಿಸ್ತನು. ಯೋಹಾನ ಅಡಿಗೆಯಲ್ಲಿದ್ದಾನೆ. ಓದಿ. ಆ ಬಾಲಕನು ಬೆಳೆದು ಆತ್ಮದಲ್ಲಿ ಬಲವುಳ್ಳವನಾದನು ಮತ್ತು ಇಸ್ರಾಯೇಲ್ ಜನರಿಗೆ ತನ್ನ ತೋರ್ಪಡಿಸಿಕೊಳ್ಳುವ ದಿನದವರೆಗೆ ಅರಣ್ಯ ಪ್ರದೇಶದಲ್ಲಿ ಇದ್ದನು. ಎಲ್ಲಿದ್ದಾನೆ? ನಾವು ಊರಲ್ಲಿ ಇದ್ಕೊಂಡು ಯಾಕೆ ಬೆಳೀತಾರೆ? ನಾವು ಊರಲ್ಲಿ ಇದ್ದೀವಿ, ಕರೆಂಟ್ ಕೆಳಗಡೆ ಇದ್ದೀವಿ, ಫ್ಯಾನ್ ಅಲ್ಲಿ ಇದ್ದೀರಿ, ಫ್ಯಾನ್ ಹತ್ರ ಯಾಕೆ ಬೆಳೀತಾರೆ? ಎಷ್ಟು ನಾವು ಇದಾಗಿದ್ದೀವಿ ನೋಡಿ. ನೆಕ್ಸ್ಟ್ 3:20 ನೋಡಿ. 3ನೇ ಅಧ್ಯಾಯ 3-20 ಲೂಕ ಚಾಪ್ಟರ್ 3:3-12. ಜನರಿಗೆ ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುವನಾದನು. ಇದು ಯೆಶಾಯನ ಎಂಬ ಪ್ರವಾದಿಯ ಗ್ರಂಥದಲ್ಲಿ ಬರೆದಿರುವ ಮಾತಿಗೆ ಅನುಸಾರವಾಗಿ ನಡೆಯಿತು. ಯಾರು ಎಲ್ಲಿ ಬಂದಿರೋದು? ಯೆಶಾಯ ಗ್ರಂಥದಲ್ಲಿ 43 ಆ ವಚನದಲ್ಲಿ ಹೇಳ್ತಾ ಇದ್ರು. ಯೆಶಾಯ 43 ಬಂದಿರೋ ಪ್ರಕಾರ ಇವನು ಬಂದು ಏನಂತ ಹೇಳ್ತಾ ಇದ್ದಾನೆ? ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಕರ್ತನ ಆಜ್ಞೆಗಳನ್ನು ನೆಟ್ಟಗೆ ಮಾಡಿದ ಲೋಕದ ಯೆಶಾಯ 43 ನೆರವೇರ್ತಾ ಇದೆ ನೋಡಿ. ಆ ವಾಕ್ಯ ಆ ಪ್ರಾಫೆಸಿ ನೆರವೇರ್ತಾ ಇದೆ ನೋಡಿ. ಯಾರ ಬಗ್ಗೆ ಹೇಳಿರೋದು ಆ ವಾಕ್ಯ? ಎರೇಮಿಯನು ಹುಟ್ಟನಂತ ಹೇಳಿಲ್ಲ, ಎಲಿಯ ಹುಟ್ಟೋದು ಕೂಡ ಹೇಳಿಲ್ಲ. ಎಲಿಯ ಹುಟ್ಟೋದು ಹೊಸ ಒಡಂಬಡಿಕೆಯಲ್ಲಿ ಮಲಾಕಿಯ ಗ್ರಂಥದಲ್ಲಿ ಹೇಳಿದೆ, ತಿರುಗಿ ಬರ್ತಾನಂತ. ಆದ್ರೆ ಯೋಹಾನ ಹುಟ್ಟೋದು ಯೆಶಾಯನ ಮೂಲಕನೇ ಮಾತಾಡಿಟ್ಟಿದ್ದಾನೆ. ಎಂತ ಒಂದು ಮನುಷ್ಯ ಸೇವಕು ನೋಡಿ, ಇನ್ನು ಎಂತ ಮಹಿಮೆ ನೋಡಿ ಒಂದು. ಹಲ್ಲೆಲೂಯಾ. ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು, ಡೊಂಕಾಗಿರುವಂತದ್ದು ನೀಟಾಗುವುದು, ಕೊರಕಲಾದ ದಾರಿಗಳು ಸಮವಾಗುವವು. ಎಲ್ಲ ಮನುಷ್ಯರು ದೇವರಿಂದ ಸಿದ್ಧವಾಗಿರುವ ರಕ್ಷಣೆಯನ್ನು ಕಾಣುವರು ಎಂಬುದಾಗಿ ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುದೇ. ಯೆಶಾಯ 43 ನೆರವೇರ್ತದೆ. ಅದು ಯಾರು ಅಂದ್ರೆ ಯೋಹಾನ. ಆಮೇಲೆ ಹೀಗಿರಲಾಗಿ ಅವನು ತನ್ನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಕ್ಕಾಗಿ ಹೊರಟು ಬಂದ ಜನರ ಗುಂಪುಗಳನ್ನು, ಇವತ್ತಿಗೆ ಏನ್ ಬರ್ತಾ ಇದ್ದಾರೆ ಜನಗಳು?
ದೀಕ್ಷಾಸ್ಥಾನ ಅಂದ್ರೆ ಏನ್ ಗೊತ್ತಾ? ಏನ್ ಅನ್ಕೊಂಡಿದ್ರು ದೀಕ್ಷಾಸ್ಥಾನ? ಪಾಪ ಪರಿಹಾರ ಹಾಗೂ ರಕ್ಷಣೆ. ಏನೇನು? ಪಾಪ ಪರಿಹಾರವಾಗೋ ರಕ್ಷಣೆ. ಹಲ್ಲೆಲೂಯಾ. ಪಾಪ ಪರಿಹಾರವೆಂಬ ರಕ್ಷಣೆ ಅಂತಾರ ವಾಕ್ಯ. ಹಲ್ಲೆಲೂಯಾ. ಯೋಹಾನ 1:77-78 ಇದೆ. ನಮ್ಮ ದೇವರು ಅತ್ಯಂತ ಕರುಣೆಯಿಂದ ದಯಪಾಲಿಸುವ ಪಾಪ ಪರಿಹಾರವೆಂಬ ರಕ್ಷಣೆ. ಆಮೆನ್. ಸೊ ಇವನು ಯಾರ್ಯಾರಿಗೆ ದೀಕ್ಷಾಸ್ಥಾನ ಕೊಟ್ಟನೋ ಇವತ್ತಿರೋ ಎಲ್ಲಾ ಪಾಸ್ಟರ್ಗಳಿಗೆ ಸಮಾನ ಯೋಹಾನ. ಯೇಸು ಕ್ರಿಸ್ತನು ದೇವರಿಗೆ ಸಮಾನ. ಯೋಹಾನ ಎಲ್ಲಾ ಪಾಸ್ಟರ್ಗಳಿಗೆ ಸಮಾನ, ಯೇಸು ಕ್ರಿಸ್ತನು ದೇವರಿಗೆ ಸಮಾನ. ಈತನು ದೇವರಲ್ಲ, ಈತನು ಪವಿತ್ರ ಆತ್ಮದಲ್ಲಿ ಬೆಂಕಿಯಲ್ಲಿ ದೀಕ್ಷಾಸ್ಥಾನ ಕೊಡೋದು ಯೇಸು ಸ್ವಾಮಿ. ಈ ಯೋಹಾನ ಇವತ್ತಿರೋ ಪಾಸ್ಟರ್ಗಳಿಗೆ ಸಮಾನ. ಅವನು ಮನುಷ್ಯನು, ನೀರಲ್ಲಿ ದೀಕ್ಷಾಸ್ಥಾನ ಮನುಷ್ಯನಿಗೆ ಕೊಡ್ತಾನೆ. ನೋಡ್ರಿ, ಅದು ಗೊತ್ತಾ ಇದೆ. ಜನಗಳು ಬಂದು ಗುಂಪು ಗುಂಪಾಗಿ ಎಲೆ ಕಷ್ಟ, ಎಲೆ ಸರ್ವ ಜಾತಿಯವರೇ, ಏನಂತ ಇದ್ದಾನೆ? ಸರ್ಪ ಅಂದ್ರೆ ಹಾವು. ಇಲ್ಲಿ ಹಾವಲ್ಲ, ಸೈತಾನನ ಸಂಬಂಧಿಗಳೇ ಅಂತ. ಸೈತಾನನ ಸಂತತಿಯೇ, ಸೈತಾನನ ಮಕ್ಕಳೇ. ಮುಂದೆ ಬರೋ ದೈವ ಕೋಪದಿಂದ ನಿಮ್ಮನ್ನು ತಪ್ಪಿಸಿಕೊಳ್ಳೋದಕ್ಕೆ, ದೈವ ಕೋಪದಿಂದ ತಪ್ಪಿಸಿಕೊಳ್ಳೋದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು? ಮಾತಾಡ್ತಾರೆ ಈ ತರ ಯಾರನ್ನ ಪಾಸ್ಗಳು. ಎಷ್ಟು ಧೈರ್ಯ ನೋಡಿ, ಎಷ್ಟು ಸ್ಟ್ರಾಂಗ್ ಸ್ಪೀಚಿಂಗ್ ನೋಡಿ, ಎಂತ ಬಲವಾದ ಸ್ಪೀಚಿಂಗ್ ನೋಡಿ ಇವನು ಮಾಡ್ತಾ ಇರೋದು. ಆಮೆನ್. ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿದೆ ಎಂಬುದನ್ನು ತಕ್ಕ ಫಲಗಳಿಂದ ತೋರಿಸಿರಿ. ಹಲ್ಲೆಲೂಯಾ. ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂದು ನಿಮ್ಮೊಳಗೆ ಅಂದುಕೊಳ್ಳುವುದನ್ನು ಬಿಡಿರಿ. ದೇವರು ಅಬ್ರಹಾಮನಿಗೆ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ. ಈಗಲೇ ಮರಗಳ ಕೊಡಲಿಗೆ ಹಾಕಿದರೆ ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನ ಕಡಿದು ಹಾಕುವರು. ಈ ಮಾತುಗಳು ಹೇಳುವಾಗ ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ, ನಜರೇತಲ್ಲಿ ಇದ್ದಾನೆ, ಗೆಲಿಲಾಯದಲ್ಲಿ ಇದ್ದಾನೆ. ಈ ಮಾತುಗಳು ಹೇಳುವಾಗೆಲ್ಲ ಇದ್ದಾನೆ. ಇನ್ನು ಬಂದಿದ್ದಾನೆ, ಹೇಳ್ದವನು ಮಳೆ ಹತ್ರ ಮಾತಾಡ್ತಾ ಇದ್ದಾನೆ. ಈ ಮಾತುಗಳೆಲ್ಲ ಯೇಸು ಕ್ರಿಸ್ತನು ಅವ್ರ ತಂದೆ ಹತ್ರ ಇದ್ದಾರೆ. ಅವ್ರಿಗೆ ಇವ್ರಿಗೂ 6 ತಿಂಗಳ ಡಿಫ್ರೆನ್ಸ್. ಇನ್ನು ಬೆಳಕಿಗೆ ಬಂದಿಲ್ಲ ಯೇಸು ಕ್ರಿಸ್ತನು. ಯೋಹಾನ ಬಂದಿದ್ದಾನೆ. ಆಮೇಲೆ ಆ ಗುಂಪಿನವರು ಹಾಗಾದ್ರೆ ನಾವೇನು ಮಾಡಬೇಕು ಎಂದು ಅವನನ್ನು ಕೇಳಿದಕ್ಕೆ ಅವನು 2 ಅಂಗಿಗಳುಳ್ಳವರು ಇಲ್ಲದವನಿಗೆ 1 ಅಂಗಿಯನ್ನು, ಆಹಾರವುಳ್ಳವನು ಇಲ್ಲದವನಿಗೆ, ಆಮೇಲೆ ಸುಖದವರು ಸಹ ಬಂದು ದೀಕ್ಷಾಸ್ಥಾನ ಮಾಡಿಸಿಕೊಳ್ಳಬೇಕೆಂದು ಬಂದರು. ಗುರುವೇ, ನಾವೇನು ಮಾಡಬೇಕು? ಅದಕ್ಕೇನು ಹೇಳ್ತಾನೆ? ಹೆಚ್ಚಾಗಿ ಏನು ತಗೋಬೇಕು. ಗೌರ್ಮೆಂಟ್ ಏನ್ ಹೇಳಿದೆ ಅಷ್ಟು ಮಾತ್ರ ತಗೊಂಡು ನೋಡಿ. ಅಲ್ಲಿ ಮನಸ್ಸು ತಿರುಗಿಸ್ತಾ ಇದ್ದಾನೆ ದೇವರ ಕಡೆಗೆ. ನೋಡಿ, ಅವ್ರ ಮಂಡು ಹೃದಯನ ತಿರುಗಿಸ್ತಾ ಇದ್ದಾನೆ. ನೋಡು, ಕೊರಕಲಾಗಿದ್ದನ್ನ ಸಮ ಮಾಡ್ತಾ ಇದ್ದಾನೆ. ನೋಡು, ಅಲ್ಲಗಳನ್ನ ಮುಚ್ತಾ ಇದ್ದಾನೆ. ನೋಡು, ಬೆಟ್ಟಗಳನ್ನ ಇದು ಮಾಡ್ತಾ ಇದ್ದಾನೆ. ಇದೆ ಅದನ್ನ ಹೇಳಿದ್ದು ಗಬ್ರಿಯಲ್ ದೂತನ ಅವ್ರ ಅಪ್ಪನಿಗೆ. ಇದೇ ಯೆಶಾಯನ ಹೇಳಿದ್ದು. ಆಮೇಲೆ ಇದೇ ಅವ್ರ ಅಪ್ಪ ಹೇಳಿದ್ದು. ಅಲ್ಲಿ ಬಂದಿರೋ ಎಲ್ಲಾ ಜನರಿಗೂ ಅವ್ರ ತಾಯಿಗೂ. ಇಷ್ಟೊತ್ತು ಅವ್ರ 3 ಬಗ್ಗೆ ನಿಮ್ಗೆ ಹೇಳ್ತಾ ಕರ್ಕೊಂಡ್ ಬಂದು ಇಲ್ಲಿ ಹೇಳ್ತಾ ಇದ್ದೀನಿ. ಅದನ್ನ ರಿಯಲ್ ಆಗಿ ಇವಾಗ ಮಾಡ್ತಾ ಇದ್ದಾನೆ. ಅವ್ರ ಅಪ್ಪ ಹೇಳಿದ್ದು, ಗಬ್ರಿಯಲ್ ದೂತನ ಹೇಳಿದ್ದು, ಯೆಶಾಯ ಹೇಳಿದ್ದು, ದೇವ್ರು ಹೇಳಿ ಕಳಿಸಿದ್ದು, ಇವ್ 4 ಜನ ಹೇಳಿದ್ದನ್ನ ಇಲ್ಲಿ ರಿಯಲ್ ಆಗಿ ಮಾಡ್ತಾ ಇದ್ದಾರೆ. ಕರೆಕ್ಟಾಗಿ ಏನ್ ಕೆಲಸ ಕೊಟ್ಟು ಅದು ಮಾಡ್ತಾ ಇದ್ದೀನಿ. ಒಂದೇ ಒಂದು ತಪ್ಪು ಮಾಡ್ಬೇಕು, 2 ತಪ್ಪು ಮಾಡ್ಬೇಕು. ಅದು ನಾನು ಹೇಳ್ತೀನಿ ನೆಕ್ಸ್ಟ್. ಆಮೇಲೆ ನೀವು ಮನೆಗೆ ಓದ್ಕೊಳ್ಳಿ. ಹಲ್ಲೆಲೂಯಾ. ಇನ್ನು ಅದ್ಭುತವಾಗಿ ಇದ್ರ ಕಡೆ ಇನ್ನೂ ಅದ್ಭುತವಾಗಿ ಜಾಸ್ತಿ ಬಂದಿದ್ದೀವಿ ಬಗ್ಗೆ ಹೇಳ್ತಾ ಬನ್ನಿ. 19ನೇ ವಚನ ಬನ್ನಿ. ಆದರೆ ಉಪರಾಜನಾದ ಹೇರೋದನು ತನ್ನ ಅಣ್ಣನ ಹೆಂಡತಿಯಾದ ಹೇರೋದಳ ನಿಮಿತ್ತವಾಗಿ ತಾನು ಮಾಡಿದ ಎಲ್ಲ ದುಷ್ಕೃತ್ಯಗಳ ನಿಮಿತ್ತವಾಗಿ ಯೋಹಾನನಿಂದ ಗದರಿಸಲ್ಪಟ್ಟವನಾಗಿ. ಹೆಂಗೆ ಖಂಡಿಸಿ ಖಡಕ್ಕಾಗಿ ಹೇಳ್ಬೇಕು. ಪಾಸ್ಟರ್ ಒಂದು ಸಿಸ್ಟರು ವ್ಯಭಿಚಾರ ಮಾಡ್ತಾ ಇದ್ರು. ಹೇಳಿದೆ ನಾನು 3 ಗಂಟೆಗೆ ಬೆಳಗ್ಗೆ ಸಂಜೆ ಮುಗೀತು ಚರ್ಚ್. 3 ಗಂಟೆಗೆ ಹೋದೆ. ಮನೆಗೆ ಹೋದ್ರೆ ಅವ್ರ 3 ಮಕ್ಕಳಿದ್ರು. ಈಚೆ ಕಳಿಸ್ಬಿಟ್ಟು ನೇರವಾಗಿ ಹೇಳಿದೆ, ಸಿಸ್ಟರ್ ನೀವು ಈ ಕೆಲಸ ಮಾಡ್ತಾ ಇದ್ರು. ಅವ್ರೊಂದು 2 ತಿಂಗಳು ಬಂದ್ರು, ಆಮೇಲೆ ಬಂದಿಲ್ಲ. ನನ್ನ ಬಗ್ಗೆ ಏನೋ ಹೇಳ್ಕೊಂಡ್ರು. ಅವ್ರ ಫಾರಿನ್ ಕೊಂಡು ಬಂದಿದೆ ಹಂಗೆ ಹಿಂಗೆ ಅಂತ ನನ್ನ ಮಾತ್ರ ಹೇಳ್ತಾರೆ. ಐ ಡೋಂಟ್ ಕೇರ್ ಯಾಕೆ ಅವ್ರು ಹೇಳೋದಂತ ನನಗೆ ಗೊತ್ತು. ಅಪಪ್ರಚಾರ ಮಾಡಿದ್ರು, ಒಂಥರ ಹೇಳ್ಕೊಂಡ್ರು. ಯಾಕೆ
ಪಾಪನ ಹೇಳಿದ್ಯಾ? ಏನಕ್ಕೆ ಹೇಳಿದ್ ನಾನು? ಅವನ ಅವಮಾನ ಮಾಡಿದ, ಎಲ್ಲರ ಮುಂದೆ ಹೇಳಿದ್ನ. ಸಿಸ್ಟರ್ ಬಿಟ್ಬಿಟ್ಟು ದೇವರು ಬರೋದಿನ ರಕ್ಷಣೆ ಮುಂದೆ ಆತ್ಮ ಅಂತ ನಾನು ಹೇಳಿದ್ದೆ. ಅಷ್ಟೇ ತಾನೇ ಹೇಳಿದ್ದು. ಅವ್ರಿಗಾಗೋ ನಷ್ಟನ ಕುರಿತು ನನಗೆ ಗೊತ್ತಾಯ್ತು, ಅವ್ರಿಗೆ ಗೊತ್ತಿಲ್ಲ, ಆ ತಪ್ಪಲ್ಲಿದ್ದಾರೆ, ಬಿಟ್ಬಿಡು ಅಂತ ನಾನು ಹೇಳಿದ್ದೆ. ಅವ್ರು ಹೋಗಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿ, ಪಾರಿ ದುಡ್ಡು ಬಂದಿದ್ರು, ಅವ್ರ ಹಂಗೆ ಹಿಂಗೆ ಓ ಆ ಹಾಟ್ ಅಂತ. ಚಿಂತೆ ಇಲ್ಲ, ನಾನು ಅಂತ ವಿಷಯಕ್ಕೆ ಬಂದ್ರೆ ನಮ್ಮ ಹೆಂಡತಿ ಆದ್ರು, ಮಗನಾದ್ರು, ನನ್ನ ಬಂಧು ಬಳಗಾದ್ರು ಯಾರು ಕನ್ಸಲ್ಲ, ಭಯನೇ ಪಡಲ್ಲ. ಅವ್ರ ತಪ್ಪನ್ನ ಹೇಳಿದ್ರೆ ತಪ್ಪೇನಿದೆ? ಅದು ಸಪ್ರೇಟಾಗಿ ಸಿಂಗಲ್ ಆಗಿ ಹೇಳಿದ್ ನಾನು, ಹುಚ್ಚು ಮರೆಯಲ್ಲಿ ಹೇಳಿದ್ದು, ಯಾರಿಗೂ ಆ ಥರ ಹೇಳಲ್ಲ. ಆಮೇಲೆ ಅವರೊಬ್ಬರಿಗೆ ಹೇಳಿದ್ದೆ, ಸಿಂಗಲ್ ಆಗಿರೋಗ್ಲೇ ಹೇಳ್ತೀನಿ, ಯಾರಿಗಾನ ಅಂತ ಇದ್ರೆ. ಅಲ್ಲೆಲ್ಲೂಯ. ಅವನು ಏನಾದ್ರು ಎತ್ತಿ ನೋಡಿ ಅವನನ್ನ, ಇನ್ನು ತಾನು ದುಷ್ಕೃತ್ಯಗಳನ್ನು ಹೆಚ್ಚಿಸ್ಕೊಂಡು. ನೆಕ್ಸ್ಟ್ ಇನ್ನೊಂದು ವಾಕ್ಯ ಓದಿ, ಯೋಹಾನ 5:31. ಫಾಸ್ಟ್ ಆಗಿದೆ, ನಾನು ಯಾರನ್ನ ಓದೋದು ಜೋರಾಗಿ ಫಾಸ್ಟ್ ಆಗಿ ಓದಿ. ಮಲಕಿಯ 4:4-5 ಓದಿ. ಮಲಕಿಯ 4:4-5 ಓದಿ. ಆಮೇಲೆ ಕೊಡ್ತೀನಿ, ಅದು ಇಲ್ಲಿ ಅಲ್ಲೇ ಕೈ ಇಟ್ಕೊಳ್ಳಿ, ಅದು ಕೂಡ. ಮಲಕಿಯ ಚಾಪ್ಟರ್ 4:4-5 ಫಸ್ಟ್ ಓದಿ, ಅದು ಬೇಗ ನೆನಪಲ್ಲ. ಮಲಕಿಯ 4:4-5. ನನ್ನ ಸೇವಕನಾದ ಮೋಶೆಯ ಧರ್ಮಶಾಸ್ತ್ರವನ್ನು, ಅಂದರೆ ನಾನು ಹೋರೇಬ್ ಬೆಟ್ಟದಲ್ಲಿ ಎಲ್ಲಾ ಇಸ್ರಾಯೇಲರಿಗೋಸ್ಕರ ಮೋಶೆಗೆ ನೇಮಿಸಿದ ನಿಯಮ ವಿಧಿಗಳನ್ನು ಜ್ಞಾಪಕ ಮಾಡಿಕೊಂಡಿರಿ. ನಾನು ಬಂದು ದೇಶವನ್ನು ಶಾಪದಿಂದ ಹತಮಾಡದಂತೆ ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆಯೇ ಪ್ರವಾದಿಯಾದ ಎಲೀಯನನ್ನು ನಿಮ್ಮ ಬಳಿಗೆ ಕಳಿಸುವೆನು. ಎಲಿಯ 2 ಅರಸುಗಳು 3ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಎತ್ತಲ್ಪಟ್ಟಿದ್ದಾರೆ, ಒರಿಜಿನಲ್ ಫುಲ್ ಬಾಡಿಯಲ್ಲಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಮಲಕಿಯ ಗ್ರಂಥದಲ್ಲಿ? ಪರ್ತನೆ ಅಂತ ಹೇಳ್ತಾ ಇದೆ ವಾಕ್ಯ ತಿರುಗಿ. ಅವನು ಇನ್ನೂ ಒಂದ್ಸಾರಿ ಬರೋದೈತೆ. ಒಟ್ಟು ಬೈಬಲ್ ಅಲ್ಲಿ ಅವನು 4 ಸಾರಿ ಬರ್ತಾನೆ. ಒಂದು ಅರಸುಗಳು 17ನೇ ಅಧ್ಯಾಯದಿಂದ ಶುರು ಮಾಡಿ ಅಲ್ಲೊಂದು ಸಾರಿ ಬರ್ತಾನೆ. 2ನೇ ಸಾರಿ ರೂಪಾಂತರ ಬೆಟ್ಟದಲ್ಲಿ ಬಂದು ಕಾಣಿಸ್ಕೊಂತಾರೆ. ಅದಕ್ಕಿಂತ ಮುಂಚೆ ಯೋಹಾನನ ಆತ್ಮ, ಯೋಹಾನನಲ್ಲಿ ಈ ಎಲಿಯನ ಗುಣಗಾನ ಇರೋ ಅಲ್ಲೊಂದ್ಸಾರಿ ಬರ್ತಾನೆ. ಈಗ ಹೇಳ್ತಾರೆ ಪ್ರೆಸೆಂಟ್. 4ನೇ ಸಾರಿ ಯಾವಾಗ ಬರ್ತಾನೆ ಅಂದ್ರೆ 2 ಸಾಕ್ಷಿ. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 3ನೇ ವಚನದಲ್ಲಿ 2 ಸಾಕ್ಷಿಗಳಿದ್ದಾರಲ್ಲ, ಈ ಎಲಿಯ. ಒಟ್ಟು 4 ಸಾರಿ ಅವ್ರು ಬಂದೋಗಿರೋ ಮನುಷ್ಯ ಬೈಬಲ್ ಅಂದ್ರೆ ಇವನಿಗೆ ಕೇಳಬೇಕು ವಾಕ್ಯ. ಆಮೇಲೆ 4 ಸಾರಿ ಬೈಬಲ್ ಅಲ್ಲಿ ಅವನು ಬರೋದನ್ನ ನಾವು ನೋಡ್ತೀವಿ. ಆಮೇಲೆ ಹಲ್ಲೆಲೂಯಾ. ಈ 3ನೇ ಸಾರಿ ಯಾವಾಗಂದ್ರೆ 2ನೇ ಸಾರಿ ಎಲಿಯನ ಆತ್ಮ ಯೋಹಾನನಲ್ಲಿ. ಇಲ್ಲಿ ಏನ್ ಹೇಳ್ತಾ ಇದೆ ವಾಕ್ಯ? ಪ್ರವಾದಿಯಾದ ಎಲಿಯನು ಬಂದು ಲೋಕವನ್ನ ಶುದ್ಧಿ ಮಾಡ್ತಾನೆ. ನೋಡಿ ಅಲ್ಲಿ ಪದ, ಏನ್ ಪದ ಬಳಸ್ತಾರೆ ನೋಡಿ, ಆ ಪದ ಹೇಳಮ್ಮ. ಗಬ್ರಿಯೇಲ್ ದೂತನು ಏನಂತ ಹೇಳಿದ್ದು ಜಕಾರನಿಗೆ? ತಂದೆಗಳ ಮನಸ್ಸನ್ನ ಮಕ್ಕಳ ಕಡೆಗೆ, ಮಕ್ಕಳ ಮನಸ್ಸನ್ನ ಮಂಡ್ರನ್ನ ದೇವರ ಕಡೆಗೂ ಹೃದಯಗಳಂತಿದೆಯೇನು. ಆಮೇಲೆ ಈ ವಾಕ್ಯ ಎಲ್ಲಿ ಓದಿದ್ರಿ ಹೇಳಿ? ಲೂಕ 1ನೇ ಅಧ್ಯಾಯದಲ್ಲಿ ಓದಿದ್ರಿ. ಹಲ್ಲೆಲೂಯಾ. ಆ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಎಷ್ಟು ವಚನ ಡಿಫರೆನ್ಸ್ ಇದೆ? ಎಷ್ಟು ವರ್ಷ? 430 ವರ್ಷ. ಡಾರ್ಕ್ ಏಜಸ್. ಆಮೇಲೆ ಹಲ್ಲೆಲೂಯಾ. 430 ವರ್ಷ ಬಿಟ್ಟು ಈ ವಾಕ್ಯ ನೆರವೇರ್ತಾರೆ. ಎಷ್ಟು ವರ್ಷ ಬಿಟ್ಟು? ಆಮೇಲೆ ಎಲಿಯ ಬಂದಿದ್ದಾನ ನೋಡೋಣ ಮುಂದಿನ ವಾಕ್ಯಗಳಲ್ಲಿ. ಬನ್ನಿ, ಯೋಹಾನ 5:31 ಓದಿ. ನನ್ನ ವಿಷಯವಾಗಿ ನಾನು ಸಾಕ್ಷಿ ಹೇಳಿಕೊಂಡರೆ ನನ್ನ ಸಾಕ್ಷಿ ನಿಜವಾಗದು. ನನ್ನ ವಿಷಯವಾಗಿ ಸಾಕ್ಷಿ ಹೇಳುವವನು ಯೇಸು ಕ್ರಿಸ್ತ ಹೇಳ್ತಾ ಇದ್ದಾನೆ, ನನ್ನ ವಿಷಯವಾಗಿ ಸಾಕ್ಷಿ ಹೇಳೋನು ಒಬ್ಬನಿದ್ದಾನೆ. ನನ್ನ ಸಾಕ್ಷಿ ನಾನು ಹೇಳಲ್ಲ, ನನ್ನ ಸಾಕ್ಷಿ ಹೇಳೋನು ಒಬ್ಬನಿದ್ದಾನೆ. ನನ್ನ ವಿಷಯವಾಗಿ ಯೋಹಾನನ ಬಗ್ಗೆ ಹೇಳ್ತಾ ಇದ್ದಾನೆ ಮಾತು ಯೇಸು ಕ್ರಿಸ್ತ. ನನ್ನ ವಿಷಯವಾಗಿ ಹೇಳುವ ಸಾಕ್ಷಿ ನಿಜವೆಂದು ನಿಜ. ಯೋಹಾನ ಹೇಳ್ತಾನೆ, ಈತನೇ ಯಜ್ಞದ ಕುರಿಮರಿ, ನಿಮ್ ಪಾಪಗಳನ್ನ ತೊಳೆಯೋನು, ದೇವರ ಮಗನು, ಮನುಷ್ಯ ಕುಮಾರನು. ಆತನು ನಿಮ್ಗೆ ಬೆಂಕಿಯಲ್ಲಿ ನೀರಲ್ಲಿ ದೀಕ್ಷಾಸ್ನಾನ ಮಾಡಿಸ್ತಾನೆ.
ಅವ್ರ ಶಿಷ್ಯರು ಕೂಡ ಹೇಳ್ತಾರೆ, ಯೋಹಾನನು ಕೂಡ ಶಿಷ್ಯರಿದ್ರು. ಯೋಹಾನ ಏನಿದ್ರು, ಆ ಶಿಷ್ಯನ ಹೋಗಿ ಇನ್ಮೇಲೆ ನೀವು ಅವ್ರ ಹತ್ರಕ್ಕೆ ಹೋಗ್ತೀವಿ, ಇನ್ನು ಅವರೇ ಮುಖ್ಯ, ನಾನಲ್ಲ. ಆಮೇಲೆ ನಾನು ತಗ್ಗಿಸಲ್ಪಡ್ಬೇಕು, ಆತನ ಹೆಚ್ಚಿಸಲ್ಪಡ್ಬೇಕು. ನಾನು ತಗ್ಗಿಸಲ್ಪಡ್ಬೇಕು, ಆತನ ಹೆಚ್ಚಿಸಲ್ಪಡ್ಬೇಕು. ಆಮೇಲೆ 33ನೇ ವಚನ ಓದೋಣ. ಸೇಮ್ 5:33, 5:38. ಜಾನ್ ಯೋಹಾನ ಯೋಹಾನನ ಬಳಿಯಲ್ಲಿ ಕೇಳಿಕೊಂಡು ಬರುವುದಕ್ಕೆ ಕಳುಹಿಸಿದಿರಿ, ಅವನು ಸತ್ಯಕ್ಕೆ ಸಾಕ್ಷಿ ಹೇಳಿದನು. ಏನಾದ್ರೆ ಯಾಜಕರನ್ನ, ಲೇವಿಯರನ್ನ, ಫರಿಸಾಯರನ್ನ ಯೇಸು ಕ್ರಿಸ್ತನ ಅಂತ ಕೇಳ್ಕೊಂಬಾ ಅಂತ ಕಳಿಸಿದ್ರು ಯೋಹಾನ ಅಂತ. ಏನಂತ ಕಳಿಸಿದ್ರು? ನೀನ್ ಕ್ರಿಸ್ತನಾಗಿದ್ರೆ ಹೇಳು, ನೀನ್ ಯಾರು? ಆ ಪ್ರವಾದಿಗಳಲ್ಲಿ ಒಬ್ಬನ ಅಂತ ನೀನು ಅವ್ರ ಹತ್ರ ಕಳಿಸಿದ್ರು. ಅದನ್ನ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ ಜನಗಳಿಗೆ. ನೀವು ಆತನ ಹತ್ರ ಕಳಿಸ್ತೀರಿ. ಅವನು ಸತ್ಯಕ್ಕೆ ಸಾಕ್ಷಿ ಹೇಳಿದನು. ಎಂತವನು? ಸತ್ಯ ಅಂದ್ರೆ ಯಾರು? ನಾನೇ ಸತ್ಯ, ಸತ್ಯದ ಪರ ಸಾಕ್ಷಿ ಹೇಳಿದವರು. ಇನ್ನು ಮುಂದೆ ಬರ್ತೇನೆ ಸಾಕ್ಷಿಗಳ ಬಗ್ಗೆ. 35ನೇ ವಚನ ಓದು. ಯೋಹಾನನು ಉರಿಯುವ ದೀಪದೋಪಾದಿಯಲ್ಲಿ ಹೆಂಗಿದ್ದ? ದೀಪ ತರ ಬ್ರೈಟ್ನೆಸ್ ಆಗಿದ್ದ, ಬೆಳಕಾಗಿದ್ದ, ಟೆಂಪರೇಚರ್, ಶಾಖ, ಪವರ್ ಆಗಿದ್ದ ಅಂತ. ಬೆಂಕಿ ತರ ಇದ್ದ ಸೇವಕ, ಬೆಂಕಿ. ಹುಟ್ಟದಾಗಿಂದ ಎಂತವನಾಗಿದ್ದ? ಪವಿತ್ರಾತ್ಮ ಭರಿತನಾಗಿದೆ. ನೋಡಲ್ಲಿ ದೀಪ ಅಂತಿದೆ. ದೀಪ ಬೆಳಕು ಕೊಡ್ತದೆ, ಪ್ಲಸ್ ಆ ದೀಪನ ಮುಟ್ಟಿ ಹೀಟ್ ಆಗಿರ್ತದೆ. ಆಮೇಲೆ ಇನ್ನೊಂದು ವಾಕ್ಯ ಓದಿ. ಮಾರ್ಕ 1:2, 2ರಿಂದ 8. ಬರ್ಕೊಳ್ಳಿ ಬೇಗ ವಾಕ್ಯನ. ಮಾರ್ಕ 1ನೇ ಅಧ್ಯಾಯ, ಮಾರ್ಕ್ ಚಾಪ್ಟರ್ 1, 2 to 8. ಇಗೋ, ನಾನು ನನ್ನ ದೂತನನ್ನು ನಿನ್ನ ಮುಂದೆ ಕಳುಹಿಸುತ್ತೇನೆ. ನೀನು ಹೋಗುವ ದಾರಿಯನ್ನು. ಇಲ್ಲಿ ಏನಂತ ಇದ್ದಾರೆ ಹೇಳಿ? ಯೋಹಾನ ಒಬ್ಬ ದೂತನಿಗೆ ಸಮಾನವಾಗಿ. ಎಂತವನಿಗೆ? ಯೇಸು ಕ್ರಿಸ್ತನ ದೂತನಿಗೆ ಸಮಾನವಾಗಿದ್ದಾರೆ. ಯೇಸು ಕ್ರಿಸ್ತನಿಗೆ ಈಗೋ ಒಬ್ಬ ದೂತನನ್ನ ಕಳಿಸಿ ನಿಮ್ ಮುಂದ್ಗಡೆ ಫಾಸ್ಟ್ ನೀನು ಹೋಗುವ ದಾರಿಯನ್ನು ಅವನು ಸರಿ ಮಾಡುವನೆಂತಲೂ, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಅದರ ಆದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವನ ಶಬ್ದವದೆ ಎಂತಲೂ ಪ್ರವಾದಿಯಾದ ಯೆಶಾಯನ ಗ್ರಂಥದಲ್ಲಿ 43ನೇ ವಚನದಲ್ಲಿ 3ನೇ ವಚನದಲ್ಲಿ ಬರೆದಿರುವ ಪ್ರಕಾರ ಯೋಹಾನನು ಬಂದು ಜನರಿಗೆ ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುತ್ತಾ ಅಡವಿಯಲ್ಲಿ ದೀಕ್ಷಾಸ್ನಾನ ಮಾಡಿಸುತ್ತಾ ಇದ್ದನು. ಆಗ ಯೂದಾಯ ಸೀಮೆಯೆಲ್ಲವೂ ಯೆರೂಸಲೇಮಿನವರೆಲ್ಲರೂ ಅವನ ಬಳಿಗೆ ಹೊರಟು ಹೋಗಿ ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಯೋಹಾನನು ಹೊಟ್ಟೆಯ ಕೂದಲಿನ ಹೊದಿಕೆಯನ್ನು ಹೊತ್ತುಕೊಂಡು. ಎಂತ ಬಟ್ಟೆ ಹಾಕೋರು ನೀನು? ಎಂತ ಬಟ್ಟೆ? ಯೋಹಾನನ ಗುಣಗಾನ ಇವನ ಹತ್ರ ಇದೆ. ಯೋಹಾನನ ಆತ್ಮ ಇವನ ಮೇಲೆ ಇದೆ. ಯೋಹಾನನ ಶಕ್ತಿ ಇವನಲ್ಲಿದೆ. ಆಮೇಲೆ ಎಂತವು ನೀವು? ಎಂತ ಬಟ್ಟೆ ಹಾಕೋನು? ಒಂಟೆಯ ಕೂದಲು ಮತ್ತೆ ಒತ್ತುಕೊಂಡು. ಎಂತವು ನೀವು? ಎಂತ ಒಂದು ತೊಗಲನ್ನ ನಡುಕಟ್ಟನ್ನ ಕಟ್ಕೊಂಡಿದ್ದ ತೊಗಲಿನ. ಆಮೇಲೆ ಓದಿ, ಅಲ್ಲೇ ಇಟ್ಕೊಳ್ಳಿ ಕೈ. 2 ವರ್ಷಗಳು 1:8 ಓದಿ ಫಾಸ್ಟ್ ಆಗಿ. ಎಲಿಯ ಎಂತ ಬಟ್ಟೆ ಹಾಕಿದ್ವನು ಅಂತ ಅಲ್ಲಿ ಹೇಳ್ತೈತೆ. ಸೆಕೆಂಡ್ ಕಿಂಗ್ 1:8. ಅವನು ಕಂಬಳಿಯನ್ನು ಹೊತ್ತುಕೊಂಡಿದ್ದನು. ಯಾರು ಕಂಬಳಿ ಹೊತ್ಕೊಳ್ಳೋದು? ಹಳೆ ಒಡಂಬಡಿಕೆ. ಎಲಿಯ ಕಂಬಳಿಯನ್ನು ಒದ್ದುಕೊಂಡಿದ್ದನು. ಅವನ ಸೊಂಟಕ್ಕೆ ತೊಗಲಿನ ನಡುಕಟ್ಟು ಇತ್ತು. ನೋಡಿ, ಯೋಹಾನ ತೊಗಲಿನ ನಡುಕಟ್ಟು, ಎಲಿಯ ಕೂಡ ತೊಗಲಿನ ನಡುಕಟ್ಟು. ಅಂದ್ರೆ ಫಸ್ಟ್ ಎಲಿಯನೇ, ಆಮೇಲೆ ಯೋಹಾನ. ಇವರು ಇಬ್ಬರು ಒಂದೇ ತರ ಇರ್ತಾರೆ. ಎಲಿಯ ಏನ್ ಕ್ಯಾರೆಕ್ಟರ್ ನೋಡಿ ಬೈಬಲ್ ಅಲ್ಲಿ, ಏನ್ ಮಾತು ನೋಡಿ ಎಲಿಯ ಬಗ್ಗೆ, ಏನ್ ಮಗಿವೆ ನೋಡಿ ಎಲಿಯದು. ಆಮೇಲೆ ಎಲಿಯ ಹೊಸ ಒಡಂಬಡಿಕೆಗೆ ತದ್ರೂಪ, ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟವನು ಎಲಿಯ. ಮೋಶೆ ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟವನು. ಇವರಿಬ್ಬರು 2 ಒಡಂಬಡಿಕೆಗೆ ಸೇರಿ 2 ಸಾಕ್ಷಿಗಳಾಗಿ 7 ವರ್ಷ ಉಪದ್ರವ ಕಾಲದಲ್ಲಿ ಸುವಾರ್ತೆಯನ್ನು ಸಾರೋದಕ್ಕೆ ಬರ್ತಾರೆ. ಆಮೇಲೆ ಸಾಕು. ಇಲ್ಲಿ ಬಾ, ವಾಪಸ್ ಮಾರ್ಕ ಗ್ರಂಥ 1ನೇ ಅಧ್ಯಾಯಕ್ಕೆ ಬಾ. ಈ ಯೋಹಾನನು ಹೊಟ್ಟೆಯ ಕೂದಲಿನ ಹೊದಿಕೆಯನ್ನು ಹೊತ್ತುಕೊಂಡು ಸೊಂಟಕ್ಕೆ ತೊಗಲಿನ ನಡುಕಟ್ಟು. ಅಲ್ಲಿ ಎಲಿಯ ಸೇಮ್ ಹಂಗೆ, ಇಲ್ಲಿ ಯೋಹಾನ ಸೇಮ್ ಹಂಗೆ ಇದ್ದಾನೆ.
ನಡುಕಟ್ಟನ್ನು ಕಟ್ಟಿಕೊಂಡಿದ್ದನು. ಆ. ಅವನ ಮಿಡತೆಯನ್ನು ಕಾಡು ಜೇನನ್ನು ಆಹಾರ ಮಾಡುತ್ತಿದ್ದನು. ಅವನು ನನಗಿಂತ ಶಕ್ತನು. ನಾರ್ಮಲ್ ಊಟ ತಿಂತಾ ಇಲ್ಲ ನಾವು ತಿನ್ನೋ ತರ, ಮಿಡತೆಗಳು ಜೇನುತುಪ್ಪ. ಆಮೇಲೆ ಆಹಾರ ಮಾಡುತ್ತಿದ್ದನು. ಅವನು ನನಗಿಂತ ಶಕ್ತನು. ನನಗೆ ಬರುತ್ತಾನೆ. ಆತನ ಕೆರೆಗಳ ಭಾರ ಸಾಕ್ಷಿ ಕೊಡ್ತಾ ಇದ್ದೀನಿ ನೋಡಿ. ಯೇಸು ಕ್ರಿಸ್ತನ ಕೆಳಗಳ ಭಾರವನ್ನು ಹೊರಗೋದಕ್ಕೂ ನಾನು ಶಕ್ತನಲ್ಲ. ಆತನು ನನಗಿಂತ ಮುಂಚೆ ಇದ್ದವನು, ನನಗಿಂತ ಮೊದಲಿನವನು. ಆಮೇಲೆ ಯೇಸು ಕ್ರಿಸ್ತನ ಕುರಿತು ಹೇಳ್ತಾ ಇದ್ದಾರೆ. ಬೊಗ್ಗಿಕೊಂಡು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ನಾನು ನಿಮಗೆ ನೀರಿನ ಸ್ನಾನ ಮಾಡಿಸಿದೆನು. ಆತನಾದರೂ ನಿಮಗೆ ಪವಿತ್ರಾತ್ಮ ಸ್ನಾನ ಮಾಡಿಸುವನು ಎಂದು ಸಾರಿ ಹೇಳಿದನು. ಆಮೇಲೆ ಯೇಸು ಕ್ರಿಸ್ತನ ಕುರಿತು ಮಾತಾಡ್ತಾ ಇದ್ದಾರೆ. ಕರೆಕ್ಟಾ? ಯೇಸು ಕ್ರಿಸ್ತನ ಕುರಿತು ಮಾತಾಡ್ತಾ ಇದ್ದಾರೆ. ಓದಿ ಯೋಹಾನ 1:6-7 ಓದಿ. ದೇವರು ಕಳುಹಿಸಿದ ಮನುಷ್ಯನು ಬಂದನು. ಅವರ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಗಾಗಿ ಬಂದನು. ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ. ಬೆಳಕಂದ್ರೆ ಯಾರು? ಅಲ್ಲಿ ಸತ್ಯದ ವಿಷಯ, ಇಲ್ಲಿ ಬೆಳಕು ಯೇಸು ಸ್ವಾಮಿ, ಸತ್ಯನೇ ಯೇಸು ಸ್ವಾಮಿ. ಬೆಳಕಿನ ವಿಷಯದಲ್ಲಿ ಸಾಕ್ಷಿಯನ್ನ ಕೊಡೋದಕ್ಕೆ ಬಂದ. ಆ ಬೆಳಕು ಯೋಹಾನ ಅಲ್ಲ, ಅದು ಸ್ವಲ್ಪ ಹೊತ್ತು ಉರಿತಾ ಇತ್ತು. ಯೇಸು ಕ್ರಿಸ್ತನು ಪರ್ಮನೆಂಟ್ ಆಗಿ ಉರಿತಾರೆ. ನೆಕ್ಸ್ಟ್ ಓದಮ್ಮ. ಅವನೇ ಆ ಬೆಳಕಲ್ಲ, ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಬಂದವನು. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂತದ್ದು. ಆಮೇಲೆ ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು. ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಲಿಲ್ಲ. ಮಾತು ಅಲ್ಲೆಲೂಯಾ. 1:15 ಅದರಲ್ಲಿ ಯೋಹಾನನು ಅದರ ವಿಷಯವಾಗಿ ಸಾಕ್ಷಿ ಕೊಡುತ್ತಾನೆ. ಏಕೆಂದರೆ ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದದರಿಂದ ನನಗೆ ಮುಂದಿನವನಾದನು. ಏಜಲ್ಲಿ ಯಾರು ದೊಡ್ಡವನು? ಇಲ್ಲಿ ಈ ವಾಕ್ಯದಲ್ಲಿ ಏಜಲ್ಲಿ, ವಯಸ್ಸಲ್ಲಿ ಯಾರು ದೊಡ್ಡವನು? ಹೋಗಲಿ ಹೇಳಿದ್ದೇನೆ ನಾನು, ಯೋಹಾನನೇ ದೊಡ್ಡವನು. ಅದೇ ಯೋಹಾನ ಏನಂತ ಹೇಳ್ತಾ ಇದ್ದಾರೆ? ನನಗಿಂತ ಮುಂಚೆ ಇದ್ದಾನೆ, ನನಗೆ ಮುಂದಿನವನಾದನು. ಈ ವಯಸ್ಸಲ್ಲಿ ನೋಡಿದ್ರೆ ನಾನು ದೊಡ್ಡವನು. 6 ತಿಂಗಳು ಚಿಕ್ಕವನು ಯೇಸು ಸ್ವಾಮಿ. ಆದ್ರೆ ಮೊದಲೇ ಇದ್ದಾನೆ, ಪ್ರಪಂಚಕ್ಕಿಂತ ಮುಂಚೆ ಇದ್ದಾನೆ, ಸೃಷ್ಟಿಗಿಂತ ಮುಂಚೆ ಇದ್ದಾನೆ, ಎಲ್ಲಾ ಮನುಷ್ಯರಿಗಿಂತ ಮುಂಚೆ ಇದ್ದಾನೆ, ಸರ್ವಲೋಕಗಳಿಗಿಂತ ಮುಂಚೆ ಇದ್ದಾನೆ. ಅದಕ್ಕೆ ನನಗಿನ್ನ ಮುಂದಿನವನಾದನು. ಹೇಗೆ ಸಾಕ್ಷಿ ಕೊಡ್ತಾ ಇದ್ದಾನೆ ನೋಡಿ. ಎಂತ ಮನುಷ್ಯ ನೋಡಿ ಯೋಹಾನ. ಇದೆಲ್ಲ ಹೆಂಗ್ ಗೊತ್ತಾಯ್ತು ನಿಮಗೆ? ದೇವರು ಅವನಿಗೆ ಹೋಗುವಾಗ ಹೇಳಿ ಕಳಿಸಿದ್ರು. ಹೋಗೋವಾಗಲೇ ಈ ಲೋಕಕ್ಕೆ ಬರೋವಾಗಲೇ ಹೇಳಿ ಕಳಿಸ್ತ. ಅವನು ಇರ್ತಾನೆ, ನೀನು ಅದಕ್ಕಿಂತ ಮುಂಚೆ ಹುಡ್ತೀಯಾ, ನೀನು ಹಳ್ಳಗಳನ್ನ ದಿನಗಳನ್ನ ಶ್ರಮ ಮಾಡ್ಬೇಕು, ನೀನು ಬೆಂಕಿಯಲ್ಲಿ ಇರ್ತೀಯಾ, ಇಂಥವ್ರ ಮನೆಯಲ್ಲಿ ಇರ್ತೀಯಾ, ಅದನ್ನ ದೀಕ್ಷಾ ಸ್ನಾನ ಕೊಡ್ಬೇಕು, ಅದ್ರ ಬಗ್ಗೆ ಸಾಕ್ಷಿ ಕೊಡ್ಬೇಕು, ಅದನ್ನ ಇಂಟ್ರೊಡಕ್ಷನ್ ಮಾಡ್ಬೇಕು, ನೀನು ಪರಿಚಯ ಮಾಡ್ಬೇಕು. ನೀನ್ ಪರಿಚಯ ಮಾಡ್ಬಿಟ್ಟು ಬಂದ್ಬಿಡ್ಬೇಕು ಅಷ್ಟೇ. ಇನ್ನೇನು ಮಾಡ್ಬೇಕು? ಇನ್ನೇನು ಮಾಡಬಾರ್ದು. ನೀನ್ ಪರಿಚಯ ಮಾಡಿ ಬಂದ್ಬಿಡ್ಬೇಕು. ಆತನು ಸೇವೆ ಸ್ಟಾರ್ಟ್ ಮಾಡಿದ ತಕ್ಷಣ ನೀನು ಸ್ಟಾಪ್ ಮಾಡ್ಬೇಕು. ಅವನೇ ಹೇಳಿದಲ್ಲ, ಆತನ ವೃದ್ಧಿ ಆಗ್ಬೇಕು, ನಾನು ತಗ್ಗಿಸಲ್ಪಡ್ಬೇಕು. ಆತನ ಹೆಚ್ಚಿಸಲ್ಪಡ್ಬೇಕು, ನಾನು ತಗ್ಗಿಸಲ್ಪಡ್ಬೇಕು. ಆಮೇಲೆ ಯೋಹಾನ 1:19-34. ಯೋಹಾನ 1:19-34. ಕೊಟ್ಟ ಸಾಕ್ಷಿ ಏನೆಂದರೆ, ಯೆಹೂದ್ಯರು ಯೆರೂಸಲೇಮಿನಿಂದ ಯಾಜಕರನ್ನು ಲೇವಿಯರನ್ನು ಅವನ ಬಳಿಗೆ ಕಳುಹಿಸಿ, ನೀನು ಯಾರನ್ನು ಕೇಳಿದರೆ, ನೀನು ಯಾರು? ಕ್ರಿಸ್ತನ ಅಲ್ಲ. ನಾನು ಏನಂತ ಹೇಳಿದೆ ನೋಡಿ, ಅವನು ಮರೆಮಾಚದೆ ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದರು. ಸೇವಕನಂದ್ರೆ ಆಗಿರ್ಬೇಕು. ಸೇವಕನಂದ್ರೆ ಅಷ್ಟು. ಯಾರನ್ನ ಬಂದು ನೀನು ಕ್ರೈಸ್ತಂದ್ರೆ ಏನಾಗುತ್ತೆ? ಗ್ರೇಟ್. ಬರ್ಬೇಕಾದ್ರೆ ಕ್ರಿಸ್ತನು ಪಾಪ ಪರಿಹಾರಕ ಯಜ್ಞದ ಕುರಿಮರಿ ನೀನೇ ತರ ಇದೀಯಾ, ದೀಕ್ಷಾಸ್ನಾನ ಮಾಡ್ತೀಯಾ, ಸ್ಟ್ರಾಂಗ್ ಆಗಿ ಹೇಳ್ತೀಯಾ, ಫಲವಾಗಿ ಹೇಳ್ತೀಯಾ. ಮಲಾಕಿ ಗ್ರಂಥ 4ನೇ ಅಧ್ಯಾಯದಲ್ಲಿ 4-5ನೇ ವಚನದಲ್ಲಿ ಬರೆದಿರೋ ನೀನೇನಾ? ಆಮೆನ್. ಯೆಶಾಯ ಗ್ರಂಥ 40ನೇ ಅಧ್ಯಾಯ 3ನೇ ವಚನದಲ್ಲಿ ಬರೆದಿರೋ ನೀನೇನಾ ಅಂತ ಅವ್ರು ಕೇಳ್ತಾ ಇರೋದು. ಸರಿ
ಯೆಶಾಯ ಗ್ರಂಥದಲ್ಲಿ, ಕೀರ್ತನೆಗಳ ಗ್ರಂಥದಲ್ಲಿ, ಆದಿ ಕಾಂಡದಲ್ಲಿ ಒಬ್ಬ ಕನ್ನಿಕೆಯು ಗರ್ಭವತಿಯಾಗಿ ಮಗನನ್ನ ಹೇಳ್ತಾನಂತ ಬರ್ತಿರೋದು ನೀನೇನಾ? ಅಲ್ಲ, ನಾನು ಸಾರಿ, ಐ ಆಮ್ ನಾಟ್ ಕ್ರೈಸ್ಟ್. ಹಂಗೆ ಹೇಳ್ಬೇಕು ಪ್ರತಿ ಪಾಸ್ಟರ್. ಏನು ಒಪ್ಪಬಾರ್ದು, ಏನೇ ಹೇಳಿ ಜೀಸಸ್ ಅಂದ್ರೆ ಒಪ್ಕೊಳ್ಳೇಬಾರ್ದು. ಜೀಸಸ್ ಬೇರೆ, ಜೀಸಸ್ ಸೇವಕರೇ ಬೇರೆ. ಆಮೇಲೆ ನೀನು ಯಾರು ಎಲಿಯನು ಎಂದು ಅವರು ಕೇಳಲು ಅಲ್ಲವೆಂದನು. ನೀನು ಬರಬೇಕಾದ ಆ ಪ್ರವಾದಿಯು ಅಂತದ್ದಕ್ಕೂ ಅಲ್ಲವೆಂದನು. ಆಗ ಅವರು ನೀನು ಯಾರು, ನಮ್ಮನ್ನು ಕಳಿಸಿದವರಿಗೆ ನಾವು ಉತ್ತರ ಹೇಳಬೇಕಲ್ಲ, ನಿನ್ನ ವಿಷಯವಾಗಿ ಏನು ಹೇಳುತ್ತಿ ಎಂದು ಕೇಳಲು ಅವನು ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವ ಶಬ್ದವದೇ ಎಂಬುದಾಗಿ ಯೆಶಾಯ ಪ್ರವಾದಿಯು ಹೇಳಿದನಷ್ಟೇ. ಆ ಶಬ್ದವೇ ನಾನು ನೋಡಿ ಸಿಗ್ತಾ ಇದೆ ವಾಕ್ಯ ಕ್ಲಿಯರ್ ಆಗಿ. ಸ್ವಲ್ಪ ಇಷ್ಟೊತ್ತು ಅದ್ರ ಬಗ್ಗೆ ಕನ್ಫ್ಯೂಷನ್ ಇತ್ತು, ಇಲ್ಲಿ ಕ್ಲಿಯರ್ ಆಗಿ ಬರೀತಾ ಇದ್ದಾನೆ. ಯೆಶಾಯ 43ನೇ ವಚನದಲ್ಲಿ ಬಂದಿದ್ದಾನಲ್ಲ ಅನ್ನೋದು ಮನುಷ್ಯ, ಆ ಶಬ್ದ ನಾನೇ. ಆ ಮನುಷ್ಯ, ಆ ದೂತನು, ಆ ಪ್ರವಾದಿ ನಾನೇ, ಇನ್ಯಾರು ಅಲ್ಲ, ನಾನೇ. ಸೊ ಆ ವಾಕ್ಯ ಇವರು ಹೇಳ್ತಾ ಇದ್ದಾರೆ, ಯೋಹಾನನ್ನು ಅವರ ಅಪ್ಪ ಹೇಳ್ತಾ ಇದ್ದಾನೆ, ಜಕಾರ್ಯ, ಯೇಸು ಕ್ರಿಸ್ತನು ಹೇಳ್ತಾರೆ. ಎಷ್ಟು ಜನ ಕ್ಲಿಯರ್ ಮಾಡ್ತಾ ಇದ್ದಾರೆ ನೋಡಿ. ಆಮೇಲೆ ಯಾಕೆ ಸ್ನಾನ ಮಾಡಿಸಿ ಅದಕ್ಕೂ ಉತ್ತರ ಕೊಡ್ತಾನೆ ನೋಡಿ. ಅದಕ್ಕೆ ಯೋಹಾನನು, ನಾನು ನೀರಿನಿಂದ ಸ್ನಾನ ಮಾಡಿಸುವವನು, ಆದರೆ ನೀವು ಅರಿಯದೇ ಇರುವ ಒಬ್ಬ ಆತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ. ಅಬ್ಬ, ಮಾತುಗಳು ಕರೆಕ್ಟ್ ಆಗಿ ಬಂದು ನಿಂತಿದ್ದಾನೆ ಜೀಸಸ್. ಈ ಸೀನ್ ನೋಡ್ಬೇಕು ನೀವು. ಅದು ಜೀಸಸ್ ಮೂವಿಯಲ್ಲಿ ಮಾಡಿದಾರೆ ಸೀನ್. ಜೀಸಸ್ ಸ್ಟೋರಿ ಇದೆಲ್ಲ ಹೇಳ್ತಾ ಇದ್ದಾನೆ, ದೀಕ್ಷಾಸ್ಥಾನ ಕೊಡ್ತಾ ಇದ್ದಾನೆ, ಬಂದು ಸ್ಟ್ರೈಟ್ ಆಗಿ ನಿಂತಿದ್ದಾನೆ, ಅದನ್ನ ಹೇಳ್ತಾ ಇದ್ದಾನೆ. ಆ ಮಾತು ಹೇಳೋವಾಗ್ಲೇ, ನೀನ್ ಯಾರಂತ ಕೇಳೋವಾಗ್ಲೇ ಜೀಸಸ್ಸೇ ಬಂದು ನಿಂತಿದ್ದಾನೆ. ದೀಕ್ಷಾಸ್ಥಾನ ಕೊಡಿಸ್ತಾ ಇದೆಯಲ್ಲ, ಯಾಕೆ, ನಿನ್ಗೆ ಯಾರು ಹೇಳಿದ್ದು? ಆಮೇಲೆ ಆ ಮಾತು ಹೇಳ್ತಾ ಇದ್ದಾರೆ. ತಿರುಗಿ ಅದೇ ಮಾತು ಹೋದಮ್ಮ, ನಾನು ನೀರಿನಿಂದ ಸ್ನಾನ ಮಾಡಿಸುವವನು, ಆದರೆ ನೀವು ಅರಿಯದೇ ಇರುವ ಒಬ್ಬ ಆತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ. ಅಪ್ಪ ಹೇಳೋ ಕರೆಕ್ಟ್ ಆಗಿ ಬಂದು ನಿಂತ್ಕೊಂಡಿದ್ದಾನೆ. ಯಾರಂತ ಕ್ಲಿಯರೆನ್ಸ್ ಕೇಳ್ತಾ ಇದ್ದಾನೆ, ಅಲ್ಲೇ ಬಂದು ನಿಂತಿದ್ದಾನೆ. ಎಕ್ಸಾಕ್ಟ್ಲಿ ನಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ. ನಾನು ಹೋದ್ಮೇಲೆ ಬಂದು ಸೇವೆ ಮಾಡೋದು, ಜನಗಳ ದೇವ್ರ ಕಡೆ ತಿರುಗಿಸೋದು, ಕರ್ಕೊಂಡು ಹೋಗೋದು, ಪಾಪ ಪರಿಹಾರ ಮಾಡೋದು, ರಕ್ಷಣೆ ಕೊಡೋದು, ನಿತ್ಯ ಜೀವ ಕೊಡೋದು. ಆಮೇಲೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಇವನು ಅಪ್ಪನ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಯೇಸು ಸ್ವಾಮಿ ಕ್ಲಿಯರ್ ಆಗಿ ಗೊತ್ತಾಗಿರೋ ಮನುಷ್ಯ ಅಂದ್ರೆ ಇವನೇ, ಇನ್ ಯಾರಿಗೂ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಗಿದೆ ಯಾರಿಗಂದ್ರೆ ಪೇತ್ರನಿಗೆ. ಆಮೇಲೆ ಗೊತ್ತಾಗಿದೆ ಯಾವ್ದಂದ್ರೆ ಪಿಶಾಚಿಗಳಿಗೆ, ನಿಮ್ ದೇವಕುಮಾರ್ ಅಂತ. ಆಮೇಲೆ ಗೊತ್ತಾಗಿದೆ ಯಾವ್ದಂದ್ರೆ ಶತಾಧಿಪತಿ. ಈ ಭೂಮಿಯಲ್ಲಿರೋ ನೀವು 4 ಜನನೇ ಕರೆಕ್ಟ್ ಆಗಿ ಹೇಳಿದ್ರು. ಆಮೇಲೆ ಹೇಳ್ತಾ ಇದ್ದಾನೆ, ದೇವರು ಯಜ್ಞಕ್ಕೆ ನೇಮಿಸಿದ ಕುರಿಮರಿ ಆತನೇ, ಪಾಪ ಪರಿಹಾರಕನ ಆತನೇ, ಪರಿಚಯ ಮಾಡಿಕೊಡೋದಕ್ಕೆ ಬಂದಿದ್ದು. ಯೇಸುವನ್ನ ಈ ಭೂಮಿಗೆ, ಆ ಕಾಲದ ಜನರಿಗೆ, ಇಸ್ರಾಯೇಲರಿಗೆ ಪರಿಚಯ ಮಾಡೋದಕ್ಕೆ ಬಂದಿದ್ದು ಮೇಯ್ನ್. ದೀಕ್ಷಾಸ್ಥಾನ ಕೊಡೋದಕ್ಕೆ ಬಂದಿದ್ದು ಮೇಯ್ನ್. ದೇವ್ರ ಕಡೆಗೆ ಜನಗಳನ್ನ ತಿರ್ಸೋದಕ್ಕೆ ಬಂದಿದ್ದ ಮೇಯ್ನು. ಮದುವೆ ಆಗ್ಲಿಲ್ಲ, ಊಟ ತಿನ್ಲಿಲ್ಲ, ಮನೆ ಕಟ್ಕೊಂಡಿಲ್ಲ, ಆಸ್ತಿ ಮಾಡಿಲ್ಲ, ಮಜಾ ಮಾಡಿಲ್ಲ, ಮಧ್ಯಾಹ್ನ ಕುಡ್ದಿಲ್ಲ, ದ್ರಾಕ್ಷಾರಸನೂ ಕುಡ್ದಿಲ್ಲ, ಊರಲ್ಲಿ ಇರ್ಲಿಲ್ಲ, ಅಡವಿಯಲ್ಲಿದ್ದ. ನೆಕ್ಸ್ಟ್, ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇಲ್ಲದರಿಂದ ನನಗೆ ಮುಂದಿನವನಾದನು ಎಂದು ನಾನು ಹೇಳಿದ ಮಾತು ಈತನ ವಿಷಯವಾಗಿಯೇ. ನನಗೂ ಆತನ ಗೊತ್ತಿರಲಿಲ್ಲ, ಆದರೆ ಆತನನ್ನು ಇಸ್ರಾಯೇಲರಿಗೆ ತಿಳಿಯಪಡಿಸೋದಕ್ಕೋಸ್ಕರವೇ ನಾನು ನೀರಿನ ಸ್ನಾನವನ್ನು ಮಾಡಿಸುವವನಾಗಿ ಬಂದೆನು ಅಂದನು. ನೀರಿನ
ದೀಕ್ಷಾಸ್ಥಾನ ಏನನ್ನ ತೋರಿಸ್ತದೆ? ಯೇಸುವನ್ನ ತೋರಿಸ್ತದೆ. ನೀರಿನ ದೀಕ್ಷಾಸ್ಥಾನ ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಯೇಸುವನ್ನ ಪರಿಚಯ ಮಾಡೋದಕ್ಕೆ ಕೊಡ್ತಾ ಇದ್ದೀನಿ. ಹಾಗೆ ಮುಂದೆ ಕಂಟಿನ್ಯೂ ಮಾಡೋಣ. ಯೇಸು ಯಾರಂತ ನನಗೆ ಗೊತ್ತಿಲ್ಲ, ನನಗೂ ಆತನ ಪರಿಚಯ ಇಲ್ಲ, ನನ್ನನ್ನು ಕಳಿಕೊಂಡು ಮುಂದಕ್ಕೆ ಹೋಗಿ ನಾನು ಹೇಳೋದು. ನೋಡಿ ನೋಡಿ ನೋಡಿ, ಎಲಿಜಬೆತ್ ಹೊಟ್ಟೆಯಲ್ಲಿ ಹುಟ್ಟಿದ ಮುಂಚೆನೆ ಯೇಸು ಸ್ವಾಮಿ ಯಾರ ಹತ್ರ ಮಾತಾಡ್ತಾ ಇದ್ದಾನೆ? ದೇವರು ಯೋಹಾನ ಹತ್ರ ಮಾತಾಡ್ತಾ ಇದ್ದಾನೆ. ಎಲಿಯ ಆತ್ಮ ಹತ್ರ ಮಾತಾಡ್ತಾ ಇದ್ದಾನೆ. ನೀನು ಹೋಗಿ ಒಬ್ಬರೊಳಗಡೆ ತೂರ್ಪು, ಅವನು ಯೋಹಾನ, ಜಕಾರ್ಯ, ಎಲಿಜಬೆತ್ ಹುಟ್ತಾರೆ. ನೀನು ಹೋಗಿ ಇಂಥ ಕೆಲಸಗಳು ಮಾಡು, ನೀರಲ್ಲಿ ದೀಕ್ಷಾಸ್ನಾನ ಮಾಡಿಸು. ಹೊಸ ಒಡಂಬಡಿಕೆಯನ್ನು ಹಳೆ ಒಡಂಬಡಿಕೆನ ಎಲಿಯ ನೀವು ಹೇಳಿ ಇವಾಗ? ಹೊಸ ಒಡಂಬಡಿಕೆಯನ್ನು. ಆಮೇಲೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಹುಟ್ಟಿದ್ರೆ ಕೂಡ ಹೊಸ ಒಡಂಬಡಿಕೆಯವನೇ. ಅವನು ಏನ್ ಮಾಡಿಸ್ತಾ ಇದ್ದಾನೆ? ಎಲಿಯ ದೀಕ್ಷಾಸ್ನಾನ ಮಾಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ದೀಕ್ಷಾಸ್ನಾನ ಮಾಡಿಸಿ ಏನಂತ ಹೇಳಿದಂತೆ, ಆ ದೇವರು ಕಳಿಸೋ ದೇವರು ಇವನಿಗೆ, ನೀನು ಪಾರಿವಾಳ ರೂಪದಲ್ಲಿ ಪವಿತ್ರಾತ್ಮ ಯಾರ ಮೇಲೆ ಇಳಿತದ ಅವರೇ ಯೇಸು. ನನಗೂ ಕೂಡ ಗೊತ್ತಿಲ್ಲ, ನಾನು ದೀಕ್ಷಾಸ್ನಾನ ಕೊಟ್ಟು ಎಬ್ಬರಿಸಿದೆ. ಪಾರಿವಾಳ ರೂಪದಲ್ಲಿ ಪವಿತ್ರಾತ್ಮ ದೇಹಾಕಾರವಾಗಿ ಬಂದ ಆತನ ಮೇಲೆ ಕೂತ್ಕೊಂಡು ನನಗೂ ಅವಾಗಲೇ ಗೊತ್ತಾಗಿದ್ದು ಯೇಸು ಆತನೇ ಅಂತ, ರಕ್ಷಕನ ಆತನೇ ಅಂತ, ಒಡೆಯನು ಆತನೇ ಅಂತ. ಪವಿತ್ರಾತ್ಮದಲ್ಲಿ ಬೆಂಕಿಯಲ್ಲಿ ದೀಕ್ಷಾಸ್ನಾನ ಮಾಡೋ ಲೋಕ ರಕ್ಷಕರು ಯಜ್ಞದ ಕುರಿಮರಿ ಆತನೇ ಅಂತ ನನಗೆ ಅವಾಗಲೇ ಗೊತ್ತಾಗಿದ್ದು. ಇದು ನನ್ನನ್ನ ಕ್ರಿಸ್ತನ ಅಂತ ಹೇಳಕ್ ಬಂದಿದ್ದಾರಲ್ಲ, ನಾನಲ್ಲ, ನಿಮ್ ಮಧ್ಯದಲ್ಲಿ ನಿಂತಿದ್ದಾನೆ ನೋಡಿ, ಅಲ್ಲಿದ್ದಾನೆ, ಅಲ್ಲೇ ತೋರಿಸ್ತಾ ಇದ್ದಾನೆ, ತೋರಿಸಿ ಮಾತಾಡ್ತಾ ಇರೋದು. ಆಮೇಲೆ ಅಲ್ವಾ? ಆಮೇಲೆ ನಾನು ಸಾಕ್ಷಿ ಕೊಟ್ಟಿದ್ದೀನಿ, ಆತನೇ ದೇವಕುಮಾರನು. ಈ ದೇವಕುಮಾರನ ಅಂದ್ರೆ ದೇವರಿಗೆ ಸಮಾನ. ದೇವಕುಮಾರ ಅಂದ್ರೇನು? ದೇವರಿಗೆ ಸಮಾನ. ಇವರಿಬ್ರು ತಂದೆ ಮಗ. ಇವರಿಬ್ರು ಯಾರು? ಈತನಿಗೆ ಯಾರು ಈಕ್ವಲ್ ಆಗಕ್ಕಾಗಲ್ಲ. ಎಲಿ ಆಗ್ಲಿ, ಎಲೀಷ್ ಆಗ್ಲಿ, ಮೋಶೆ ಆಗ್ಲಿ, ಯೆಹೋಶುವ ಆಗ್ಲಿ, ಯೋಹಾನ ಆಗ್ಲಿ, ಯಾರಿಗೂ ಸಮಾನ ಆಗಲ್ಲ. ಯೇಸು ಸ್ವಾಮಿ ಮಾತ್ರ, ಯೇಸು ಕ್ರಿಸ್ತನು ಮಾತ್ರ ಮರಿಗಳ ಗರ್ಭದಲ್ಲಿ ಜನಿಸಿದ ಮೊದಲನೇ ಮಗನ, ಅದರಲ್ಲಿ ಮೊದಲನೇ ಮಗ ಮಾತ್ರ ಇದಕ್ಕೆ ಈಕ್ವಲ್. ಆಮೇಲೆ ಅದರಲ್ಲಿ 41-42 ಓದಿ. ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನನ್ನು ಕಂಡುಕೊಂಡು ಅವನಿಗೆ ಮಿಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ ಕರೆಕೊಂಡು ಬಂದನು. ಆಮೇಲೆ ಮೆಸ್ಸಿಯನ ಬಳಿಗೆ ಕರೆದುಕೊಂಡು ಬಂದನು. ಹಲ್ಲೆಲೂಯಾ. ಸ್ಪಿರಿಟ್ ಆಫ್ ಗಾಡ್ ಮಾಡ್ತಿದ್ದೀವಿ. ಈಗ ಲಾಸ್ಟ್ ಮತ್ತಾಯ 11ನೇ ಅಧ್ಯಾಯ ಬನ್ನಿ. ಮತ್ತಾಯ 11:1-18. ಯೇಸು ತನ್ನ 12 ಶಿಷ್ಯರಿಗೆ ಹೇಳಬೇಕಾದದ್ದನ್ನು ಹೇಳಿ ಮುಗಿಸಿದ ಬಳಿಕ ಅಲ್ಲಿಯ ಊರುಗಳಲ್ಲಿ ಉಪದೇಶ ಮಾಡುವುದಕ್ಕೂ ಸುವಾರ್ತೆಯನ್ನು ಸಾರುವುದಕ್ಕೂ ಹೊರಟನು. ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯನ್ನು ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳಿಸಿ, ಬರಬೇಕಾದವನು ನೀನು, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕು ಎಂದು ಕೇಳಿದನು. ಏನಿದು ಏನಂತ ಇದ್ದಾನೆ? ಶಿಷ್ಯರು ಜೈಲಲ್ಲಿದ್ದಾನೆ. ಎಲ್ಲಿದ್ದಾನೆ? ಜೈಲಲ್ಲಿದ್ದಾನೆ. ಜೈಲಲ್ಲಿ ಶಿಷ್ಯನ ಕರೆಸ್ತ. ಜೈಲಲ್ಲಿ ಯಾಕೆ ಇಟ್ಟಿರೋದು ಗೊತ್ತಾ? ಯಾಕೆ ಹೇಳಿ ಜೈಲಲ್ಲಿ ಇಟ್ಟಿರೋದು? ಅವಾಗಲೇ ವಾಕ್ಯ ಓದಿದ್ರೆ ಜೈಲಲ್ಲಿ ಯಾಕೆ ಇಟ್ಟಿದ್ದಾರೆ? ಯೋಹಾನ ಖಂಡಿಸಿ ಬಿಟ್ಟಾನೆ. ಇದು ಲೌಕಿಕ ಶಾರೀರಿಕ ಅರ್ಥ. ಇನ್ನೊಂದು ಅರ್ಥ ಏನಂದ್ರೆ, ಇವನು ಸೇವೆ ಮುಗಿದ ತಕ್ಷಣ ಹೋಗ್ಲಿಲ್ಲ, ಸೇವೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಸೇವೆ ಮಾಡ್ತಾ ಇದ್ರು ಕೂಡ ಈತನು ಕೂಡ ಶಿಷ್ಯರನ್ನ ಕೂರಿಸ್ಕೊಂಡು ಸೇರಿಸಿಕೊಂಡು ದೀಕ್ಷಾಸ್ನಾನ ಮಾಡ್ತಾನೆ. ಯೇಸು ಬಂದಿದ ತಕ್ಷಣ ಹೋಗ್ಬಿಡ್ಬೇಕಾಗಿತ್ತು, ಇವನು ಹೋಗ್ಲಿಲ್ಲ. ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಏನಂದ್ರೆ, ಈತನು ಬಂದಿದ್ದೆ ಯೇಸುವನ್ನ ಪರಿಚಯ ಮಾಡ.
ಯೇಸುವನ್ನ ಪರಿಚಯ ಆಗಿದ ತಕ್ಷಣ ಏನ್ ಮಾಡ್ಬೇಕು? ಸೇವೆ ಮುಗೀತು. ಸೇವೆ ತಿರ್ಗಾ ಶಿಷ್ಯರನ್ನ ಕೂಡಿಸ್ಕೊಂಡು ಸೇವೆ ಕಂಟಿನ್ಯೂ ಮಾಡ್ತಾ ಇದ್ದ. ಸೇವೆ ಕಂಟಿನ್ಯೂ ಮಾಡ್ತಾ ಇದ್ದಿದ್ದಾಗ ದೇವ್ರೇನ್ ಮಾಡ್ದ? ಎತ್ತಿ ಜೈಲಲ್ಲಿ. ಯಾಕೆ ಜೈಲಲ್ಲಿ ಇದ್ದ ಅಂದ್ರೆ ಇಲ್ಲಿ ಏನಂತ ಮಾತಾಡ್ತಾರೆ? ದೇವ್ರು ಏನಂತ ಹೇಳಿ ಕಳಿಸಿದ್ರು? ನೀನು ಹೋಗಿ ಯೇಸು ಕ್ರಿಸ್ತನನ್ನ ರಕ್ಷಕನನ್ನ ಪರಿಚಯ ಮಾಡು, ಆತನನ್ನ ಸಾಕ್ಷಿ ಕೊಡು, ಆತನ ಬಗ್ಗೆ ನೀನು ಗುಣಗಾನ ಮಾಡು, ಜನಗಳನ್ನ ದೇವ್ರ ಕಡೆ ಎಲ್ಲ ಕರೆಕ್ಟ್ ಆಗಿ ಮಾಡ್ದ, ಪರಿಚಯನೂ ಮಾಡ್ದ, ಎಲ್ಲ ತೋರಿಸ್ಕೊಟ್ಟ. ಇಲ್ಲಿ ಏನ್ ಮಾಡ್ತಾ ಇದ್ದೇನೆ ನೋಡಿ, ಸಂಶಯ ಪಡ್ತಾ ಇದ್ದಾನೆ ಯೇಸು ಕ್ರಿಸ್ತನ ಮೇಲೆ. ನೋಡಿ ಅಲ್ಲಿ ಬರ್ಬೇಕಾಗಿರೋ ನೀನು ನಾವು ಬೇರೊಬ್ಬನ ಎದುರು ನೋಡ್ಬೇಕಾ? ಸಂಶಯ ಪಡ್ತಾ ಇದ್ದಾನೆ ನೋಡಿ ಯೇಸುವನ್ನ. ಯಾರ ಮೇಲೆ ಪವಿತ್ರ ಆತ್ಮ ಇಳಿತಾನೆ ಆತನೇ ರಕ್ಷಕನು, ನನ್ನ ಮಗ ಅಂತ ಹೇಳಿ ಕಳಿಸಿದ್ದಾನೆ. ಕ್ಲೀನ್ ಆಗಿ ಹೇಳ್ತಾ ಇದ್ದಾನೆ. ಬರ್ಬೇಕಾಗಿರೋ ನೀನು ಬೇರೊಬ್ಬನ ನಾನು ಎದುರು ನೋಡ್ಬೇಕು, ಸಂಶಯ ಪಟ್ಬಿಟ್ಟು. ಇವಾಗ ಏನಾಗುತ್ತೆ ಹೇಳಿ? ಹೊರಗಡೆ ಜನಗಳಿಗೆ ಗ್ಯಾರಂಟಿ ಕೊಟ್ಟಿದ್ದೀವನೇ ತಾನೇ? ಅವಾಗ ಜನಗಳಿಗೆ ಏನಾಗುತ್ತೆ? ಇವನು ಪ್ರವಾದಿ, ಎಲ್ಲರಿಗೂ ಒಂದು ನಂಬಿಕೆ, ಈತನೇ ಲೋಕರಕ್ಷಕ ಅಂತ. ಯಾರು ಪಾರಿವಾಳ ಇಳಿತೈತೋ ಅವ್ರ ಮೇಲೆ ಪವಿತ್ರ ಆತ್ಮ, ಅವರೇ ಯೇಸು ಕ್ರಿಸ್ತನ ಅಂತ ಹೇಳ್ದ, ಪರಿಚಯ ಮಾಡ್ದ, ಎಲ್ಲಾ ಫೇಮಸ್ ಮಾಡ್ದ. ಈಗ ಸಂಶಯವ ಸೇವೆಯನ್ನ ಮಾಡ್ತಾರೆ. ಈಗ ಅವನ ತಲೆ ಏನಾಗ್ತದೆ? ಕಡಿಲೇಬೇಕು, ಇಲ್ಲಂದ್ರೆ ಯೇಸು ಕ್ರಿಸ್ತನ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ಇವನ್ ಕಾರಣ ಏನಂದ್ರೆ, ಈ ಯೋಹಾನ ಕೂಡ ಇಸ್ರಾಯೇಲೇ, ಲೇವಿಯ ಕುರಿತವನು. ಇವನು ಏನ್ ಅನ್ಕೊಂಡಂದ್ರೆ ಇಲ್ಲಿ ಅದ್ಭುತಗಳನ್ನ ಮಾಡ್ತಾ ಇದ್ದಾನೆ ಯೇಸು. ಕುಂಟ್ರಿಗೆ ಕಾಲ್ ಕೊಡ್ತಾ ಇದ್ದಾನೆ, ಕೂಡ್ರಿಗೆ ಕಣ್ ಕೊಡ್ತಾ ಇದ್ದಾನೆ, ಮೂಕರನ್ನ ಮಾತಾಡೋ ತರ ಮಾಡ್ತಾ ಇದ್ದಾನೆ, ದೆವ್ವಗಳನ್ನ ಬಿಡಿಸ್ತಾ ಇದ್ದಾನೆ, ರೋಗಿಗಳನ್ನ ಸ್ವಸ್ಥ ಮಾಡ್ತಾ ಇದ್ದಾನೆ, ಸುವಾರ್ತೆಯನ್ನ ಸಾರ್ತಾ ಇದ್ದಾನೆ. ಈ ಇಸ್ರಾಯೇಲರಿಗೆ ಯೋಹಾನಿಗೆ ಏನೊಂದು ಮೈಂಡ್ ಅಂದ್ರೆ, ಆತನು ಅರಸನು, ರಾಜ, ಸಿಂಹಾಸನದಲ್ಲಿ ಅರಮನೆಯಲ್ಲಿ ಕೂತ್ಕೋಬೇಕು. ಅದಕ್ಕೆ ಆ ಜೋಡಿಸಿ ಹೋಗಿ ಹೆರೋದನ್ನ ಕೇಳಿದ್ದೀನಿ, ಯಾರನ್ನು ಕೇಳಿಲ್ಲ. ಅರಮನೆಯಲ್ಲೆಲ್ಲ ರಾಜನ ಮುಟ್ಟೋದು, ಅದಕ್ಕೆ ಅವ್ರ ಅರಮನೆಯಲ್ಲಿ ಕೇಳಿದ್ದು. ಈತನು ಬಂದಿದ್ದು ಪ್ರಾಣ ಕೊಟ್ಟು ತನ್ನ ಜನರನ್ನ ಕಾಪಾಡಿಕೊಳ್ಳೋದಕ್ಕೆ ಬಂದಿದ್ದು ಯಾಜಕನಾಗಿ. ಫಸ್ಟ್ 1000 ವರ್ಷ ಆಳ್ವಿಕೆಯಲ್ಲಿ ರಾಜಾದಿರಾಜನಾಗಿ ಅದನ್ನ ಇರ್ತಾನೆ. ಓಪನ್ ಆಗಿ ಇದನ್ನ ಅರಸ ಅಲ್ಲದೆ ಇದ್ರು ಇದನ್ನ ಅರಸನೇ. ಯಾಕಂದ್ರೆ ಪಿಲಾತ ಕೇಳ್ದಾಗ ಹೇಳ್ದ, ನೀನು ಯಹೂದ್ಯರ ಅರಸನ? ನೀನೇ ಹೇಳ್ದಲ್ಲ. ಹೌದು, ನೀನ್ ಹೇಳ್ದಂಗೆ ನಾನು ಅರಸನೇ. ಓಪನ್ ಆಗಿಲ್ಲ, ಅನೌನ್ಸ್ಮೆಂಟ್ ಆಗ್ಲಿಲ್ಲ, ನಾನು ಅರಸನ. ಈಗಲ್ಲ, ನೆಕ್ಸ್ಟ್ 1000 ವರ್ಷ ಆಳ್ವಿಕೆ ಆದ್ರೂ ಕೂಡ ಎಲ್ಲಾರ್ಗೂ ನಾನು ಇವಾಗ್ಲೂ ಅರಸನ. ಅದಕ್ಕೆ ಬೋರ್ಡ್ ಅದ್ರ ಮೇಲೆ ಹಾಕಿ, ಈತನು ಇಸ್ರಾಯೇಲನ ಅರಸನೇ. ಅರಸನಾಗಿ ಹುಟ್ಟೋನು ಎಲ್ಲಿದ್ದಾನೆ ಅಂತ ಕೇಳಿದವರು. ಅದಕ್ಕೆ ಅದನ್ನ ಇವಾಗ್ಲೂ ಅರಸನೇ, ಅವತ್ತು ಅರಸನೇ, ಮೊದಲಿಂದನೂ ಅರಸನೇ. ಆದ್ರೆ ಮೊದಲು ಯಾಜಕನಾಗ್ಬೇಕು, ಆಮೇಲೆ ರಾಜನಾಗ್ಬೇಕು. ನಾವು ಅಷ್ಟೇ, ಇವನು ಸೇವೆ ಮಾಡ್ಬೇಕು, ಆಮೇಲೆ ಯೇಸು ಕ್ರಿಸ್ತನ ಜೊತೆಲಿ 1000 ವರ್ಷ ಆಳ್ವಿಕೆ ಮಾಡ್ಬೇಕು. ಇವನೇನ್ ತಿಳ್ಕೊಂತ ಇದ್ದಾನೆ? ಅದ್ಭುತಗಳನ್ನು ಮಾಡ್ತಾ ಇದ್ದಾನೆ. ಒಂದು ಅದ್ಭುತ ಕೂಡ ಯೋಹಾನ ಮಾಡಿಲ್ಲ. ಏನ್ ಇಷ್ಟ ಅದ್ಭುತಗಳು ಮಾಡ್ತಾನಂತ ಯೇಸು ಕ್ರಿಸ್ತನ ಬಗ್ಗೆ ಹೇಳೋದನ್ನು ಜನಗಳು ಆಶ್ಚರ್ಯ ಪಡ್ತಾರೆ. ಓದಿದ್ರಲ್ಲ ಇದೆಲ್ಲ ವಾಕ್ಯಗಳಲ್ಲಿ. ಇಲ್ಲಿ ಒಂದು ಸಂಶಯ ಕಾರಣ ಏನಂದ್ರೆ, ರಾಜನಾಗಿ ಬರ್ಬೇಕು, ಬರೀ ಇದನ್ನು ಲೋಕ ರಕ್ಷಕನಾಗಿ ಬರ್ಬೇಕು, ಏನು ಸೇವೆ ಮಾಡ್ಕೊಂಡಿದ್ದಾನೆ, ಬರ್ಬೇಕಾಗಿರೋ ನೀನ ನಾವು ಬೇರೊಬ್ಬನ ಎದುರು ನೋಡ್ಬೇಕಾ? ಹಿಂಗೆ ಬಿಟ್ರೆ ಏನ್ ಮಾಡ್ತಾನೆ ಹೇಳಿ? ಯೋಹಾನ ಹೆರೋದನ್ನ ಕಳಿಸ್ಬಿಡ್ತಾನೆ ಆಚೆ ಕಡೆ. ಇವನು ಸೇವೆ ಮಾಡ್ತಾನೆ. ಅವನ ಸೇವೆ ಸ್ಟಾಪ್ ಆಗ್ಬೇಕು, ಸ್ಟಾಪ್ ಮಾಡಿಲ್ಲ, ಸೇವೆ ಕಂಟಿನ್ಯೂ ಮಾಡ್ದ. ತಪ್ಪಾಗಿ ಬೇರೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಕರೆಕ್ಟ್ ಆಗೇ ಹೇಳ್ಬೇಕು, ತಪ್ಪಾಗಿ ಹೇಳ್ಬಾರ್ದು ಯೇಸು ಕ್ರಿಸ್ತನ ಬಗ್ಗೆ. ಎಲ್ಲಾರು ಸಂಶಯ ಪಟ್ರು, ಯೋಹಾನನ್ನು ಸಂಶಯ ಪಟ್ರು. ಏನು ವ್ಯತ್ಯಾಸ ಅವ್ರಿಗೆ ಇವ್ರಿಗೂ? ಪರಿಸರಿಗೆ ಇವ್ರಿಗೂ ಏನು ವ್ಯತ್ಯಾಸ? ಇವನ್ಗೆ ದೇವರಿಗೆ ಹೇಳಿ ಕಳಿಸಿದ್ದು ಎಲಿಯನ ಆತ್ಮ ಇದೆ. ಸಾರಿ, ಎಲಿಯನ ಆತ್ಮ ಸಂಶಯ ಪಡ್ತಾರೆ. ನಿಮ್ ಸೇವೆ ಮುಗಿದ ತಕ್ಷಣ ಹೋಗಿ ಸುಮ್ಮನೆ ಎಲ್ಲ ನಾವು ಹತ್ರ ಇದ್ದು ಬಿಡಬೇಕು. ಹಲ್ಲೆಲೂಯಾ. ಇದು ಅವನನ್ನ ಕೊಲ್ಲೋದಕ್ಕೆ ಕಾರಣ. ಯೇಸು ಕ್ರಿಸ್ತನ ಹೇಳಿ ಕಳಿಸ್ತಾನೆ ನೋಡಿ, ಅವನಿಗೆ ಸರಿಯಾದ ಉತ್ತರ, ನೀವು ಕಂಡಿದ್ದೀನ, ಕೇಳಿದ್ದೀನ, ನೋಡಿದ್ದೀನ, ಹೋಗಿ ಹೇಳಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಸೊ ಈ ಎಲಿಯನ ಆತ್ಮ ಇವನಲ್ಲಿ ಪಕ್ಕ ವರ್ಕ್ ಆಯಿತು. ಬಹಳ ಶಕ್ತಿಶಾಲಿ ಸೇವೆ.
ಇಂಥ ಒಂದು ಅದ್ಭುತ ಸೇವಕನು ಮನುಷ್ಯರಲ್ಲಿ ಸ್ತ್ರೀಯರಲ್ಲಿ ಹುಟ್ಟಿದವನು ದೊಡ್ಡವನು ಇನ್ನೊಬ್ಬನಿಲ್ಲ ಅಂತ ಯೇಸು ಕ್ರಿಸ್ತನು ಇವನ ಬಗ್ಗೆ ಸಾಕ್ಷಿ ಕೊಡ್ತಾರೆ. ಇವನ ಬಗ್ಗೆ ಹೇಳ್ಬೇಕಂದ್ರೆ ಬೈಬಲಲ್ಲಿ ಇನ್ನೂ ಜಾಸ್ತಿ ಇದೆ, ಇನ್ನು ತುಂಬಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ.